ಒಂದು ವ್ಯಾಪಾರನು ಚಾಲು ಆಗಿದ್ದು ರೈತರಿಂದನೇ. ಯಾಕಂದ್ರೆ ತಾವೇನೋ ಬೆಳಿತಿದ್ರು, ತಮಗೇನ್ ಬೇಕು ಮನಿಗೆಲ್ಲ ಇಟ್ಕೊಂಡು ತಿಂದು ಉಂಡು ಬಾಕಿ ಉಳಿದಿದ್ ಏನ್ ಮಾಡ್ಬೇಕ್ರಿ, ಮಾರ್ತಿದ್ರು. ಬಸ್ ಮತ್ ಮಾರೋದಂದ್ರೆ ಏನ್ರಿ ಬಿಸ್ನೆಸ್. ಅಲ್ಲಿಂದನೂ ವ್ಯಾಪಾರ ಶುರು ಆಯ್ತ್ರಿ. ನಾವು ಬ್ಯಾಂಕ್ನಿಂದ ಬರೇ ಹೋಗೋಗಿ ATM ದಿಂದ ರೊಕ್ಕನ ತಕ್ಕೊಂತ ಹೋಗ್ತೇವ್ರಿ. ಯಾವಾಗ ರೊಕ್ಕ ಖಾಲಿ ಆಗ್ತೈತಿಲ್ರಿ, ಅದ್ ಬ್ಯಾಂಕ್ ಹೇಳ್ತೈತಿ ಇನ್ಸಫಿಷಿಯಂಟ್ ಫಂಡ್ ಅಂತೇಳಿ. ಹಾಗ ನಾವು ಸ್ವಲ್ಪ ಬ್ಯಾಂಕ್ನಾಗ ದುಡ್ಡು ಇಟ್ಕೊಂತೂ ಹೋದ್ವಿ ಅಂದ್ರೆ ತಕ್ಕೊಂತೂ ಹೋದ್ರ ಅದು ಬ್ಯಾಲೆನ್ಸ್ ಆಗ್ತೈತ್ರಿ. ಈಗ ನೀರ್ ನಾವು ಬರೇ ತೆಗಿಯೋದ ಆತ್ರಿ, ಮುಂದೆ ಅದಕ್ಕೆ ಒಳಗೆ ರೀಚಾರ್ಜ್ ಕೊಡಬೇಕಲ್ರಿ ನೀರು. ಮತ್ ಕೊಡ್ಲೇ ಇಲ್ಲ ಅಂದ್ರೆ ಹೆಂಗ್ರಿ? ಹಿಂಗಾಗಿ ಇದು ತಂದೆಯವರು 30 ವರ್ಷ ಹಿಂದನೇ ವಿಚಾರ ಮಾಡಿ ಇದನ್ನೆಲ್ಲ ರೀಚಾರ್ಜ್ ಮಾಡೋದು ಪ್ರೊಸೀಜರ್ ಅವಾಗ ಮಾಡ್ಯಾರ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಈಗ ನೀವು ಎಷ್ಟು ಅಡ್ಡಾಡ್ಬೇಕಂತೀರಿ? ಏನೇನ ನಮಗಂತೂ ನೀವೇನ್ ಮುಖ್ಯವಾದ ಬೇಕಾರ ಫಸ್ಟ್ ಭತ್ತದ ಗದ್ದೆ ನೋಡ್ಕೊಂಡ್ ಬಂದ್ಬಿಡೋಣ ಬರ್ರಿ. ನಾವೇನ್ ಭತ್ತ ಬೆಳೆದಿದ್ದೇವಲ್ರಿ ಈಗ. ಇದು ರೇನ್ ಹಾರ್ವೆಸ್ಟಿಂಗ್ ಒಂದು ಕಾನ್ಸೆಪ್ಟ್ ನೋಡ್ರಿ. ಇದು ಎಲ್ಲಾ ಮ್ಯಾಲ 7 ಕೃಷಿ ಹೊಂಡ ನೀರ್ ತುಂಬಿದ್ಮೇಲೆ ಇದು ಅವು 6 ಕೃಷಿ ಹೊಂಡ ತುಂಬಿದ್ಮೇಲೆ ಇದು 7ನೇದ್ದು. ಅವೆಲ್ಲ ಓವರ್ಫ್ಲೋ ಆದ್ಮೇಲೆ ಇಲ್ಲಿ ಬರ್ತೈತ್ರಿ. ಇದು ಸ್ವಿಮ್ಮಿಂಗ್ ಪೂಲ್ ಕಮ್ ಕೃಷಿ ಹೊಂಡ. ಅಂದ್ರೆ ಇದೆಲ್ಲ ಸಿಮೆಂಟ್ ಮಾಡೇವ್ರಿ, ಬೇರೆ ಎಲ್ಲೂ ಸಿಮೆಂಟ್ ಇಲ್ಲ. ಯಾಕಂದ್ರೆ ಸಿಮೆಂಟ್ ಮಾಡಬಾರ್ದ್ರಿ, ಯಾಕಂದ್ರೆ ನೀರ್ ಸಿಲ್ಟ್ ಆಗಲ್ಲ. ಇರ್ತಾವ್ರೆ ಸ್ವಲ್ಪ. ಯಾಕಂದ್ರೆ ನಮ್ದು ಇಲ್ಲಿ ನ್ಯಾಚುರಲ್ ಬಾಳ್ರಿ ಇದ. ಹೀಗಾಗಿ ಮಾಡಿ ಅಲ್ಲಿ ಒಂದು 6x6 ಮಣ್ಣು ಬಿಟ್ಟಿದೇವ್ರಿ ಆ ಕಾರ್ನರ್. ಅಂದ್ರೆ ಅದು ನೀರ್ ಸ್ಲೋ ಆಗಿ ಸಿಲ್ಟ್ ಆಗಿ ಇದ್ರ ತಳಗಡೆ ಎಕ್ಸಾಕ್ಟ್ ನಮ್ದು ಬೋರ್ವೆಲ್ ಇದೆ, ಅದಕ್ಕೆ ರೀಚಾರ್ಜ್ ಐತ್ರಿ. ಇದು ಎಷ್ಟು ಕೃಷಿ ಹೊಂಡ ಅದಾವ? ಒಟ್ಟ 6 ಕೃಷಿ ಹೊಂಡ ರೀ. ಇದು 7ನೇದ್ದು. ನೀವು ಹಗರ ಹಿಂದ್ ನೋಡ್ಬೇಕ್ರಿ. ನೀನೊಂದ್ ಕೆಲಸ ಮಾಡು. ಹೌದಾ? ಹಂಗ್ ಮಾಡ್ತಿ ಸೂರಿ? ಇಲ್ಲ ಅಂದ್ರೆ ಇದನ್ನ ಬಿಟ್ಬಿಡೋದು ವಾಸಿ. ಏನಪ್ಪ ಚಪ್ಪಲಿನ? ಇಲ್ರಿ, ಮುಳ್ಳು ಬಹಳ ಇರ್ತಾವ್ರಿ. ನೀವು ಚಪ್ಪಲ್ ಮಾತ್ರ ಹಾಕೋರಿ. ನಾವು ಶೂಸ್ ಅಂತೇವ್ ನಿಮ್ಗೆ ಹಾಕೊಳ್ಳೋದು. ಈಗ ನೀವು ಹೆಂಗ್ ಬಂದ್ರಿ ಬಂದ್ಬಿಟ್ರಿ. ಈಗ ಸ್ವಲ್ಪ ಹಗರ ಅಡ್ಯಾಡ್ರಿಪ್ಪ. ಸೂರಿ ಸ್ಲೋ ಆಗಿ ಓಡಾಡು, ನಾವು ಸ್ಲೋನಾಗ ಹೋಗ್ತೀವಿ. ಓಕೆ. ಇವೆಲ್ಲ ಲಿಂಬೆ ಹಣ್ಣು ಗಿಡ ಇದಾವ್ರಿ, 4 ಲಿಂಬೆ ಹಣ್ಣು ಗಿಡ ಇದಾವ್ರಿ ಇಲ್ಲೇ. ಆಮೇಲೆ ಆತರ ನಡಕ್ ನೋಡ್ರಿ, ಅಲ್ಲಿ ಮ್ಯಾಲ ದೊಡ್ಡದು ಹೋಗಿತ್ತಲ್ರಿ ಹುಂಚೆ ಹಣ್ಣು ತಪ್ಲ, ಅದು ಗಿಡ ತಾನೇ ಬೆಳೆದಿದ್ದು. ಬೆಳೆದಿದ್ರಿ. ಆಮೇಲೆ ಇದು ಸೀಮಾ ರೋಬ, ಅದು ಆತರದ್ದು ಒಣ ತಪ್ಲ ಮಾಡಿ ಕಷಾಯ ಕುಡಿದ್ರೆ ಅದು ಕ್ಯಾನ್ಸರ್ಗೆ ಉಪಯೋಗ ಆಗ್ತೈತಿ ಅಂತ ಹೇಳಿ. ನಮಗೂ ಒಬ್ರು ತಿಳಿದವ್ರು ಹೇಳಿದ್ರಿ. ಸೀಮಾ ರೋಬ ಅಂತ ಹೇಳ್ರಿ. ಅವು ಹಿಂಗೇನು ಒಂಥರ ಬೇರೆ ಲೀಫ್ ಕಾಣಿಸ್ತಾ ಇದೆ ನೋಡ್ರಿ. ಇವು ಸಣ್ಣ ಲೀಫ್ ಇರುದು ಇದು ಗುಲ್ಮೋರ್ ರೀ. ಇದು ನಮ್ದು ಮೇಜರ್ ಇರೋದು ತಂದೆಯವ್ರು ಅವಾಗ ಪ್ಲಾನ್ ಮಾಡಿದ್ದು ಮ್ಯಾಂಗೋ ಪ್ಲಾಂಟೇಶನ್ ರೀ. ನೀವು ನೋಡ್ರಿ ಇಲ್ಲೇ 12 ತಿಂಗಳು ನಾವು ಏನಾರ ಬೆಳ್ಕೋಬಹುದ್ರಿ. ಈಗ ಬೇರೆ ಆದ ಯುರೋಪ್ ಕಂಟ್ರೀಸ್ ಆ ಕಡೆ ರಷ್ಯಾ ಅದು ರೀ, ಅವ್ರದ್ದು 7-8 ತಿಂಗಳು ಸ್ನೋ ಬೀಳ್ತಾವ್ರಿ. ಅವ್ರು ಬೆಳ್ಕೊಳಿಕ್ ಆಗಂಗಲ್ರಿ. ಇವ್ 2 ಕಂಟ್ರಿ ಏನಿದಾವಲ್ರಿ, ಇದೆಲ್ಲ ಬೆಳಿಲಿಕ್ಕೆ ಇದಕ್ಕನೇ ಸೂಟೇಬಲ್. ಇಲ್ಲಿ ಇರುವುದನ್ನ ಕೃಷಿ ಭೂಮಿ ರೀ. ಈಗೇನೋ ಒಂದು 50% ಫಾರ್ಮರ್ಸ್ ಇದಾರೆ, 50% ಜಾಬ್ಗೆ ಬಂದ್ಬೋದ್ರಿ. ಮೊದ್ಲು 80-85% ಬರೀ ಫಾರ್ಮರ್ಸ್. ಚೈನಾ ಆಯ್ತು ಮತ್ತು ನಮ್ಗೆ ಇಂಡಿಯಾ ಆಯ್ತು. ಇದು ಬಹಳ ಸೂಟೇಬಲ್ ರೀ. ಇದು ಎಲ್ಲಾ ತರ ಬೆಳಿಲಿಕ್ಕೆ ಮಾಡ್ತಕ್ಕಂಥವ್ರು ಇಲ್ಲಿಗೆ ಯಾಕೆ ಬಂದ್ರು? ಅಥವಾ ಅಲ್ಲಿ ಏನಾತ್ರಿ, ರಾಜಸ್ಥಾನದಾಗ ನೀರಿನ ಪ್ರಾಬ್ಲಮ್. ಈಗೆಲ್ಲ ಗಿಶನ್ ಬಂದ್ಬಿಟ್ಟವ್ರಿ. ಬಟ್ ಒಂದು 50-60 ಇಯರ್ಸ್ ಬ್ಯಾಕ್ ಅಲ್ಲಿ ನೀರಿಂದ ಬಹಳ ಪ್ರಾಬ್ಲಮ್. ಅದು ಬರಗಾಲ ಅಂತಾರಲ್ರಿ, ಎಲ್ಲ ಮರಳು ಜಾಗ. ಹಿಂಗಾಗಿ ಅಲ್ಲಿ ನೀರಿನ ಪ್ರಾಬ್ಲಮ್ ಆಗೋದಕ್ಕೆ ಅಲ್ಲಿ ಹೆಂಗೆ ಪಾಪ್ಯುಲೇಷನ್ ಬೆಳೀತಲ್ರಿ, ಆಲ್ ಓವರ್ ಇಂಡಿಯಾ ಮಾರ್ವಾಡಿ ಜನ ಹೊರಗೆ ಬಂದ್ಬಿಟ್ರಿ, ಜೈನ್ಸ್. ಈಗೂ ನೋಡ್ರಿ ಅಲ್ಲಿ ರಾಜಸ್ಥಾನದಾಗ 60% ಎಲ್ಲ ಮನಿ ಕೀಲಿ ಇರ್ತಾವ್ರಿ. ಎಲ್ಲ ಮನಿ ಕಟ್ಕೊಂತಾರ್ರಿ. ನಮ್ಮ ಮನಿ ಎಲ್ಲಾರ್ದು ಇದೆ ಅಲ್ಲಿ. ಬಟ್ ಎಲ್ಲಾರು ಉಳಿಯೋದು ಈಗ ಒಂದು ಬಾಂಬೆ ಅನ್ಕೂರ್, ಬೆಂಗಳೂರು, ನೀವು ಎಲ್ಲಿ ಹೋದ್ರು ಸುಧಾ ಹಿಂಗೆ ಸಿಗ್ತಾರ್ರಿ. ಯಾಕಂದ್ರೆ ಅಲ್ಲಿ ನೀರಿನ ಪ್ರಾಬ್ಲಮ್ ಭಾಳ ಐತ್ರಿ. ಬಟ್ ಈಗ ಹಂಗಿಲ್ಲ ಸಿಚುವೇಶನ್. ಬಟ್ ಏನಾಗ್ಬಿಟ್ಟೈತ್ರಿ, ಈಗ 80% ಜನ ಎಲ್ಲ ಸೆಟ್ಲ್ ಆಗಿಬಿಟ್ಟಾರ. ಒಂದು ಗಮನಿಸ್ತಾ ಇದ್ದೀನಿ ನಾನು, ಈಗ ಮೂಲತಃ ಮಾರ್ವಾಡಿ ಮಂದಿ ಕೃಷಿಕರಂಗರೆ ನೀವು ಹೇಳೋ ಪ್ರಕಾರ. ಅಲ್ಲಿ ರಾಜಸ್ಥಾನದಾಗೂ ಮೇಜರ್ ಕೃಷಿನ ಅಲ್ರಿ. ಹೆಂಗೆ ವ್ಯಾಪಾರಗಾರರಾಗಿ ಹೇಗೆ ಮಾರ್ಪಾಟಾಯ್ತು? ಖರೆ ಕೇಳಿದ್ರ ಫಾರ್ಮರ್ನ ಪಕ್ಕಾ ಬಿಸ್ನೆಸ್ ಮ್ಯಾನ್. ಯಾಕಂದ್ರಿ ಅವ್ರು ಬೆಳಿತಾರ್ರಿ. ಈಗ ಒಂದು 100 ವರ್ಷ ಹಿಂದಿನ ಮಾತಾಡೋನ್ರಿ, ಯಾರು ಒಂದು ವ್ಯಾಪಾರನು ಚಾಲು ಆಗಿದ್ದು ರೈತರಿಂದನೇ. ಯಾಕಂದ್ರೆ ತಾವೇನೋ ಬೆಳಿತಿದ್ರು, ತಮಗೇನ್ ಬೇಕು ಮನಿಗೆಲ್ಲ ಇಟ್ಕೊಂಡು ತಿಂದು ಉಂಡು ಬಾಕಿ ಉಳಿದಿದ್ ಏನ್ ಮಾಡ್ಬೇಕ್ರಿ, ಮಾರ್ತಿದ್ರು. ಬಸ್ ಮತ್ ಮಾರೋದಂದ್ರೆ ಏನ್ರಿ ಬಿಸ್ನೆಸ್. ಅಲ್ಲಿಂದನೂ ವ್ಯಾಪಾರ ಶುರು ಆಯ್ತ್ರಿ. ಆದ್ರೆ ಯಾರೋ ಅದನ್ನು ಪ್ರೊಫೆಷನ್ ಆಗಿ ತಗೊಂಡು ಟ್ರೇಡಿಂಗ್ ಮಾಡಿ ಈಗ ಅದೆಲ್ಲ ಶೇರ್ ಮಾರ್ಕೆಟ್ ಮಟ್ಟ ಹೋಗ್ಬಿಡ್ತೀರಿ. ಬಟ್ ಒರಿಜಿನಲ್ ಸ್ಟಾರ್ಟ್ ಆಗಿದ್ದು ಒಂದು ರೈತರಿಂದನೇ. ತನಗೇನು ಬೇಕು ಎಲ್ಲ ಇಟ್ಕೊಂಡು ಆಮೇಲೆ ಹೊರಗೆ ಕೊಡ್ಬೇಕಲ್ರಿ ಸರ್ಪ್ಲಸ್, ಮತ್ತು ಅದನ್ನು ಮಾರಲೇಬೇಕು. ಮತ್ತು ಮಾರೋದು ಶುರು ಆಯ್ತಲ್ರಿ, ಮತ್ತು ಅದು ವ್ಯಾಪಾರ.
ವ್ಯಾಪಾರ ಆಯ್ತು. ಆದ್ರೆ ಮೊದ್ಲು ಬಾರ್ಟರ್ ಇತ್ರಿ. ಈಗ ನನ್ನ ಕಡೆ ಏನೋ ನಾ ಭತ್ತ ಬೆಳಿತೇನೆ ಮಲ್ನಾಡಲ್ಲಿ ಅಂದ್ರೆ ಬೈಲ್ ಸೀಮಿ ಒಳಗ ಅವ್ರು ಕಾಳು ಕಡಿ ಬೆಳಿತಾರ್ರಿ. ನಾವು ಮಲ್ನಾಡದವ್ರು ಅವ್ರಿಗೆ ಭತ್ತ ಕೊಡುದ್ರಿ, ಅವ್ರು ತಮ್ಮ ಕಾಳು ಕಡಿ ನಮಗ್. ಈಗ ಒಂದು ಬಹಳ ಅಂದ್ರೆ ಒಂದು 100 years ಬ್ಯಾಕ್ ಹೋದ್ರೆ ಬಹಳ ವಿಷಯ ಎಲ್ಲ ಬಾರ್ಟರ್ ಆಗ್ತೈತ್ರಿ. ಈಗೂ ಹಿಮಾಲಯ ಮೌಂಟೇನ್ಸ್ನಾಗ ಬಾರ್ಟರ್ ಆಗ್ತೈತ್ರಿ. ಈಗೂ ಅಲ್ಲಿ ಬಾರ್ಟರ್ ಸಿಸ್ಟಮ್ನೇ ಇದೆ. ಏನದು ಬಾರ್ಟರ್ ಅಂದ್ರೆ ಈಗ ತಿಳ್ಕೊರಿ, ತಾವೇನೋ ಒಂದಿಗೆ ಆಪಲ್ ಅದು ಬೆಳಿತಾರ್ರಿ, ಅವ್ರು ಇನ್ನೊಬ್ಬರಿಗೆ ಏನೋ ಕಾಳು ಕಡಿ ಬೆಳೆಯವ್ರು ಅವ್ರು ಕೊಡ್ತಾರ್ರಿ, ಅವ್ರು ತಮ್ದು ಹಿಂಗೆ ಎಕ್ಸ್ಚೇಂಜ್ ಬಾರ್ಟರ್ ಸಿಸ್ಟಮ್. ದುಡ್ಡು ಅನ್ನೋದು ಇದ್ದಿದ್ದಿಲ್ಲ. ದುಡ್ಡು ಯಾವಾಗಿಂದ ಬಂತಲ್ರಿ, ನಾವು ದುಡ್ಡಿಗೆ ಮಾರೋದ್ರಿ, ಆಮೇಲೆ ಮತ್ತೆ ಯಾರೋ ದುಡ್ಡಿಂದ ಖರೀದಿ ಮಾಡೋದು. ಅದು ಬಾರ್ಟರ್ ಬೇರೆ ಬೇರೆ ಜನಾಂಗ ಎಲ್ಲರೂ ತಮಗೆ ಏನೇನು ಕೆಲಸ ಬೇಕು ಅದನ್ನೆಲ್ಲ ಕಡೆ ಸಿಗ್ತಾರ್ರಿ. ಮಾರ್ವಾಡಿಗಳು ಮಾತ್ರ ಬರೀ ಬಿಸ್ನೆಸ್ ಮಾಡ್ತಾರ. ಅವ್ರಿಗೆ ಇನ್ನೇನೋ ಆಯ್ತು ಅಂತ ಗಾರೆ ಕೆಲ್ಸಕ್ಕೆ ಹೋಗ್ಬಿಡೋದಿಲ್ಲ. ನಾನು ಸಣ್ಣವರಿಂದ ಹೇಳ್ತೀನಿ, ಇನ್ನೇನೋ ಆಗ್ಬಿಡುತ್ತು ಅಂತ ಪೇಂಟ್ ಕೆಲ್ಸಕ್ಕೆ ಏನ್ ಕೆಲ್ಸಕ್ಕೆ ಹೋಗಲ್ಲ ಅವರು. ಅದು ಎಂತದ್ದೇ ಆಗ್ಲಿ ಬಿಸ್ನೆಸ್ಸೇ ಮಾಡ್ತಾರೆ. ಯಾಕೆ ಅಂತ ಇದು ಹೆಂಗಾಗ್ತೈತ್ರಿ, ಒಂದು ಅಲ್ಲಿದ ಹವಾಮಾನನು ಕೌಂಟ್ ಆಗ್ತೈತ್ರಿ. ಈಗ ತಿಳ್ಕೊರಿ, ಈಗ ಒಂದು ಆರ್ಮಿ ಒಳಗ ಮೇಜರ್ ಪ್ರಿಫರೇಬಲ್ ಪಂಜಾಬಿ ಇರ್ತಾರ್ರಿ. ಯಾಕಂದ್ರ ಅವ್ರಿಗೆ ಉಕ್ಕಿನ ಜನ ಅಂತಾರೆ. ಒಂಥರ ಅವ್ರದ್ದು ಹೈಟು, ಆಮೇಲೆ ಅವ್ರದ್ದು ಒಂದು ಆ ಪರ್ಸನಾಲಿಟಿ ಬೇಕಾಗಿರ್ತೈತ್ರಿ. ಒಂದೊಂದು ಏರಿಯಾಕ್ ಒಂದೊಂದು ಸೂಟ್ ಆಗಿರ್ತೈತ್ರಿ ಅದು. ಈಗ ರಾಜಸ್ಥಾನದಾಗ ಹೆಂಗ್ರಿ, ಅಲ್ಲಿಂದ ಯಾವ್ದೋ ಒಬ್ಬ ಹುಡುಗ, ಈಗ ನಮ್ಮ ಕಡೆನೂ ಮೊದ್ಲು ರಾಜಸ್ಥಾನಿ ಸ್ಟಾಫ್ ಇರ್ತಿದ್ರಿ ಕೆಲಸ ಮಾಡೋರು, ಅಲ್ಲಿ ಹೇಳಿ ಕಳಿಸ್ತಾರೆ, ಯಾವುದೋ ಕಾರಣಕ್ಕೂಪ ನಮ್ ದುಡ್ಡು ಇದ್ರಷ್ಟ ನೀ ಮುಟ್ಟುದು, ಬೇರೆಯವ್ರ ದುಡ್ಡು ನೀ ಮುಟ್ಟಬಾರ್ದ, ಕಳತನ ಮಾಡುವಂಗಿಲ್ಲ, ನಿಂದ ಪರಿಶ್ರಮದಿಂದನ ನೀ ಏನ್ ಮಾಡೋದೈತಿ ಮಾಡಬೇಕು. ಸ್ವಲ್ಪ ಒಂದಷ್ಟು ಬೇಸ್ ಐತ್ರಿ, ಅದನ್ನ ಬೇಸ್ ಹೇಳೇನೆ ಕಳಿಸ್ತಾರ್ರಿ. ಆಮೇಲೆ ನಮ್ಮ ಮಾರ್ವಾಡಿ ಜನ ಹೆಂಗ್ರಿ, ನಾವು ನೋಡ್ತೇವಲ್ರಿ, ಅವ್ರದ ಸ್ವಲ್ಪ ತಲಿ ಬಹಳ ಫಾಸ್ಟ್ ಕ್ಯಾಶ್ ಮಾಡ್ತಾರ. ಒಂದ್ ಸ್ವಲ್ಪ ಅದೊಂದು ಏನೋ ಜೀನ್ಸ್ ಒಳಗೆ ಅನ್ಕೋರಿ, ಏನ್ ಅನ್ಕೋರಿ, ಅವ್ರು ಸ್ವಲ್ಪ ಒಂದು ಅವ್ರ ಅಬ್ಸರ್ವೇಷನ್ ಒಂದು ಕ್ಯಾಚ್ ಮಾಡೋದು ಬಹಳ ಫಾಸ್ಟ್. ಈಗ ನೋಡ್ರಿ, ಈಗ ಡಿ ಮಾರ್ಟ್ನು ಅವನು ಒಬ್ಬ ಮಾರ್ವಾಡಿನೇ. ಆಮೇಲೆ ಬಿಗ್ ಬಜಾರ್ ಇತ್ರಿ, ಈಗ ಬಿಗ್ ಬಜಾರ್ ಕ್ಲೋಸ್ ಆಯ್ತು. ಅವ್ ಕಿಶೋರ್ ಬಿಯಾನಿ, ಅವನು ಒಂದು ಮಾರ್ವಾಡಿ. ಆಮೇಲೆ ಈಗ ಯಾರ ಅಂಬಾನಿ ಅನ್ಕೋರಿ, ಅದಾನಿ ಅನ್ಕೋರಿ, ಇವರು ಎಲ್ಲ ಗುಜರಾತೀಸ್. ಹಂಗಂತೇಳಿ ನಾ ಇದು ಹೇಳ್ತಾ ಇಲ್ಲ ಕಿ ಎಲ್ಲರೂ ಆ ಮಟ್ಟಿಗೆ ಬೆಳಿಬೇಕಂತೇಳಿ. ಬಟ್ ಅದು ಒಂದು ಅಲ್ಲಿದೊಂದು ಸಾಯಿಲ್ ಅನ್ಕೋರಿ, ಅಲ್ಲಿದೊಂದು ನೀರು ಅನ್ಕೋರಿ, ಅಥವಾ ಅಲ್ಲಿದೊಂದು ಸಂಸ್ಕಾರ ಅನ್ಕೋರಿ, ಅದು ಸ್ವಲ್ಪ ಬಂದ್ಬಿಡ್ತೈತ್ರಿ. ಆಮೇಲೆ ಇನ್ನೂ ಒಂದು ಗಮನಿಸಿದ್ದೀನಿ, ನಾವೆಲ್ಲರೂ ದುಡ್ದಿದ್ರಾಗೆ ನನ್ನ ಸೇರಿಸ್ಕೊಂಡ್ಬಿಡ್ತೀನಿ. ಒಂದಿಷ್ಟು ಹಣ ಖರ್ಚು ಮಾಡ್ತೀನಿ. ನನಗೆ ಮಜಾ ಸಿಕ್ಬೇಕು ಒಟ್ಟಿನಲ್ಲಿ. ನಾನು ದುಡ್ದಿದ್ದೀನಿ, ಏನೋ ಖರ್ಚು ಮಾಡಿ ಉಳಿದ ನಮ್ಮ ಜನ ಕೂಡಿಸ್ತಾರೆ ಮಾಡ್ತಾರೆ. ನಾನು ಇಲ್ಲಿವರೆಗೆ ಮಾರ್ವಾಡಿಗಳನ್ನು ಬಾರಲ್ಲಿ ನೋಡಿಲ್ಲ. ಬೆಳಿಗ್ಗೆ ದುಡ್ದು ಸಾಯಂಕಾಲ ಮಜಾ ಮಾಡ್ಬೇಕಂತ ಏನಿಲ್ಲ ಅವ್ರದ್ದು. ಇಂಥ ಸಂಸ್ಕೃತಿ ಅಂದರೆ ಪೈಸಾ ಕೂಡಿಡೋದು. ಆಮೇಲೆ ಇನ್ನೊಂದು, ನೀವು ಒಂದು ಸೀರೆ ತಗೊಂತಾನ ಇಲ್ಲೋ ಗೊತ್ತಿಲ್ಲ, 1,000 ಸೀರೆ ತೋರಿಸ್ತಾರ ಅವ್ರು, ಬೇಜಾರಾಗ್ಲಾರ್ದಂಗೆ. ಒಂದು ಯಾವ್ದಾರು ಕಪ್ ಬೇಕಾ, ಅವನು ಅದನ್ನು ಬಿಸ್ನೆಸ್ ಮಾಡ್ತಿದ್ರ, ಬರ್ರಿ ಒಂದು ಗುರಿ ಇರುತ್ತೆ ಅವ್ರದ್ದು, ತಗೊಂಡು ಒಟ್ಟು ಕೊಟ್ಟು ಕಳಿಸ್ತಾರ ಅವರು. ನಮಗೆ ಸಿಟ್ಟು ಜಾಸ್ತಿ ರೀ. ನಮಗೆ ತೋಳಕ್ ಬಂದೇನಿ ಇಲ್ಲ, ಹೇಳೋ ಮರ ನೀ ಎಷ್ಟು ಜಗಿಸ್ತಿ ಅಂತ ನಾವು ಅಂದ್ಬಿಡ್ತೀವಿ, ನೀವು ಅನ್ನೋದೇ ಇಲ್ಲ. ಅದೇ ರೀ, ಒಂದು ಸ್ವಲ್ಪ ವ್ಯಾಪಾರ ಜನ್ರೇಷನ್ ಟು ಜನ್ರೇಷನ್ ನಾವು ಇದೇ ನೋಡ್ಕೊಂಡು ಬಂದ್ವಲ್ರಿ. ಅಪ್ಪ ಅಣ್ಣ ಸೊಯ್ಗೊಯ್ ಹಿಂಗೈತಿ ಈ ಪ್ರಕಾರನ ಹೋಗ್ಕೊಂತ ಹೋದಿವ್ರಿ. ಸ್ವಲ್ಪ ಹೆಂಗಾಗ್ತೈತ್ರಿ, ಅಲ್ಲಿ ಜನನೇ ಇದ್ದವ್ರು, ಲೋಕಲ್ ಇದ್ದವ್ರ ಏನಪ್ಪ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಿಂಗೆ ಮಾಡ್ಕೊಂತ ಹೋಗ್ತಾರಲ್ಲ, ಯಾವ ಮನುಷ್ಯ ದುಡಿತಾನ ಆ ಮನುಷ್ಯ ಮುಂದೆ ಬರ್ತಾರೆ. ಆಮೇಲೆ ಇನ್ನೊಂದು, ಮಾರ್ವಾಡಿಗಳಿಗೆ ಒಂದು ಹೇಳ್ಬಿಡ್ತಾರ, ಅವ್ರ ಜನ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆ ದುಡ್ಡಿಂದ ಏನ್ ತೊಂದರೆ ಇರಲ್ಲಪ್ಪ, ನಾವ್ ಆದ್ರೆ ಬ್ಯಾಂಕಿಗೆ ಹೋಗ್ಬೇಕು ಇಲ್ಲ ಯಾರನ್ನಾರ ಕೇಳ್ಬೇಕು, ಅವ್ರು ಸಪೋರ್ಟ್ ಮಾಡ್ತಾರ ಅವ್ರವ್ರು ಅಂತ ಸ್ವಲ್ಪ ಹಿಂಗ ಇರ್ತೈತ್ರಿ. ಯಾಕಂದ್ರೆ ಗಿರ್ವಿ ಅದು ಮಾಡ್ತಾರಲ್ರಿ, ಹಂಗಂತೇಳಿ ಸಪೋರ್ಟ್ ಯಾರು ಹಂಗ ಕೊಡಂಗಲ್ ಸರ್. ನಾವು ಬಿಲ್ಡಿಂಗ್ ಕಟ್ಟು ಹೊತ್ನಾಗ ಬಹಳ ಜನ ಕಡೆ ದುಡ್ಡು ತಂದ್ವಲ್ರಿ, ಎಲ್ಲಾ ಪರ್ಸೆಂಟೇಜ್ ಮೇಲೆ ಇರ್ತೈತ್ರಿ. ಹಂಗಂತೇಳಿ ಏನ್ ಸಮಾಜ ಸೇವೆ ಮಾಡಂಗಿಲ್ರಿ ಯಾರು. ಅವರು ಅದ್ರದ್ದು ಅವ್ರದ್ದು ಅದ್ರಾಗ ಪ್ರಾಫಿಟ್ ಇಟ್ಕೊಂಡನ ವರ್ಕ್ ಮಾಡ್ತಿರ್ತಾರ್ರಿ. ಓಕೆ, ಹಗರ್ಕ್ ಬರ್ರಿ, ನಿಮ್ ಕತಿ ಅರ್ಧಕ್ ಬಿಟ್ಟೆ ನಾನು. ಇದು ನೋಡ್ರಿ, ನಾರ್ಮಲ್ ಫಾರ್ಮರ್ ಯಾರ ಬಂದ್ರಿ ನಮಗ್ ಈ ತೋಟಕ್ಕೆ ಹೆಸರು ಇಡ್ತಾರ್ರಿ. ಏನು ಮಾರ ಎಲ್ಲಾ ಕಸ ಗಿಸ ಹೆಂಗ್ ಬಿಟ್ಕೊಂಡ್ ಕುಂತ್ ಬಿಟ್ರಿ ಅಂತ ಹೇಳಿ. ಬಟ್ ಇದು ನ್ಯಾಚುರಲ್ ಫಾರ್ಮಿಂಗು ಇದ್ರದ ಬಗ್ಗೆ ನಾಲೆಜ್ ಇದ್ದವ್ರ ಇದಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ. ತೋಟ ಏನು ಮಾಡಂಗಿಲ್ಲಲ್ರಿ, ಸಮಗ್ರ ಇದ್ದಿದ್ದಕ್ ಫಾರ್ಮಿಂಗ್ ರೀ. ಹುಳ ಹುಪ್ಪಡಿ, ಯಾಕಂದ್ರೆ ಇಷ್ಟು ಕಸ ಆಯ್ತಂದ್ರಿ ಅಷ್ಟು ವನ್ಯ ಜೀವಿ ಅದಾವ್ರಿ ಅದ್ರಾಗ. ಇರಿಬಿ ಗಿರಿಬಿ 1,000 ವೆರೈಟಿ ಇರಿಬಿ ಹುಡುಕ್ಬೋದ್ರಿ. ಅಷ್ಟು ಹುಳ ಹುಪ್ಪಡಿ, ಗೆದ್ಲಿ, ಮಳಿ ಹುಳ, ಬಟರ್ಫ್ಲೈ, ಆಮೇಲೆ ಎಲ್ಲ ಬರ್ಡ್ಸ್ ನೆಸ್ಟ್ ಮಾಡ್ಕೋತಾವ್ರಿ. ಈಗ ನೋಡ್ರಿ ಅದಷ್ಟು ನಮ್ಕಿಂತನ್ಕಿ ಡಾಕ್ಟರ್ ಸರ್ದ್ ಇನ್ನೂ ನ್ಯಾಚುರಲ್ ಇದೆ. ಇದು ನೋಡ್ರಿ, ಇದು ಹುತ್ರಿ, ಇದು ಅದು ಮನಿ ಕಟ್ಟಿತ್ರಿ, ಅದು ಮಲ್ಬಾರ್ ಸ್ಕೂರಿಲ್ಲ, ಇಣಿಚಿ, ಇಲಿ, ಇವು ಎಲ್ಲಾನು ಹಿಡ್ಕೊಂಡು ಫಾರ್ಮಿಂಗ್ ಆಗ್ತೈತ್ರಿ.
ಬರೇ ಮನುಷ್ಯರ್ದ ಹಾ ಬರೇ ನಾವು ಮನುಷ್ಯ ಅಷ್ಟೇ ನನಗೆ ತಿಳಿದಿದ್ ನಾ ಕ್ಲೀನ್ ಮಾಡಿದೆ ಅದಷ್ಟೇ ಫಾರ್ಮಿಂಗ್ ಅಲ್ಲ. ಇನ್ನೂ ಹಿಂಗ ಕೆಸರು ಇರ್ತೈತ್ರಿ, ನಡಿತೈತ್ರಿ ಹೋಗುನ್ ಭತ್ತದ ಗದ್ದಿ ಮಠ. ನಡೀತೈತ್ರಿ. ಹಾ ನೀವು ನಡಿತೈತಂದ್ರ ಯಾಕಂದ್ರೆ ನಿಮ್ ಚಪ್ಪಲ್ ಇದೆ, ನಾವು ಶೂಸ್ ಇದ್ದವ್ರಿಗೆ ತ್ರಾಸ್ರಿ ಅಡ್ಡಾಡುದ. ನಾವ್ ಹೆಂಗ್ರಿ ಬಿಸಿಲ್ನಾಗ ತೋಟದಾಗ ಬಹಳ ಆಕ್ಟಿವ್ ಆಗ್ತೇವ್ರಿ. ಈಗ ಮಳಿ ಒಳಗೆ ಸ್ವಲ್ಪ ಮನಿ ಆಜು ಬಾಜು. ಓಕೆ. ಇವೆಲ್ಲ ಆಪೂಸ್ರಿ, ಇವು ಮ್ಯಾಂಗೋ ಆಪೂಸ್ ಗಿಡಗಳ್ರಿ ಇವ. ಆಮೇಲೆ ಇದು ಪ್ಯಾರ್ಲದ್ರಿ, ಇದೆಲ್ಲ ತಾನೇ ಪಕ್ಷಿ ಬೀಜ ಬಿದ್ದಿದ್ದನ್ ಬೆಳೆದಿದ್ರಿ. ಇಷ್ಟು ಪ್ಯಾರ್ಲನ್ ಬರ್ತಾವಲ್ರಿ, ಮಂಗ್ಯಾನು ತಿಂತಾವ್ರಿ, ನಾವು ತಿಂತೀವಿ. ಹಾ ಬಹಳ ಪ್ಯಾರ್ಲನ್ ಗಿಡ ನಮ್ ಕಡೆ ಅನ್ಕಿ ಬಸ್. ಇದು ನೋಡ್ರಿ, ಇದು ಪೇರು. ನಾವು ಇವು ಗಿಡಗಳನ್ನ ಡಿಸ್ಟರ್ಬ್ ಮಾಡಂಗಿಲ್ರಿ, ಅವು ತಾವು ಬೆಳೆದಾವಿಲ್ರಿ. ನನಗೆ ಯಾವಾಗಿನ ಮಟ ಅಲ್ಲಿ ಏನೂ ಕೆಲಸ ಇಲ್ಲ ಅಂದ್ರೆ ನಾ ಮುಟ್ಟಕ್ಕೂ ಹೋಗಂಗಿಲ್ಲ. ಈಗ ನಾರ್ಮಲ್ ಫಾರ್ಮರ್ಸ್ ಹೆಂಗ್ ಆಗ್ತೈತ್ರಿ, ಏನ್ ಬೇಡಾಗಿದ್ದು ಎಲ್ಲ ತೆಗೆದ ಬಿಡುದು, ಎಲ್ಲ ತೆಗೆದ ಬಿಡುದು. ಈ ಡಾಕ್ಟರ್ ಸರ್ ಆಯ್ತ್ರಿ, ಈಗ ತಿಳ್ಕೊರ್ ನಾನು ಮತ್ತೆ ಯಾರು ನ್ಯಾಚುರಲ್ ಫಾರ್ಮರ್ಸ್ ತಾನ ಏನ್ ಬೆಳಿತೈತಲ್ರಿ, ಇದೊಂಥರ ದೇಸಿ ಇದ್ದಂಗ್ರಿ. ಇದು ಯಾವ್ದು ಗ್ರಾಫ್ಟ್ ಇಲ್ಲ, ಏನಿಲ್ಲ. ಇತರದ್ದು ಒಂದ್ ಪ್ಯಾರ್ಲನ್ ಔಷಧದ ಮೂಲ ಇದ್ದಂಗ್ರಿ ಅದು. ಹಾ ಯಾಕಂದ್ರೆ ನಾ ಹಚ್ಚಿಲ್ರಿ ಅದು, ಅದ ತಾನಾಗೆ ಪ್ರಕೃತಿ ಬೀಜ ಬಿದ್ದಿದೆ, ತಾನೇ ಬೆಳೆದ್ ನಿಂತೈತಿ. ಈಗ ಇತ್ರು ಏನ್ ಪೇರು ಅಂದ್ರೆ ಇದು ಮೆಡಿಸಿನಲ್ ಇದ್ದಂಗನ ರೀ. ಇದು ನಮ್ದು ಮುಗತ್ಸಿರಿ ಭತ್ತ. ಯಾವ ಭತ್ತ ಇದು ಮುಗತ್ಸಿರಿ, ಇದ್ರ ಹೆಸರೇ ಮುಗತ್ಸಿರಿ ಅಂತ ಹೇಳ್ರಿ. ಮನ್ನೆಲ್ಲ ಕಳೆ ಗಿಳೆ ತೆಗೆದು ಸ್ವಚ್ಛ ಮಾಡ್ಯಾರ್ರಿ. ಇನ್ನು ನಾವು ಹಾರ್ವೆಸ್ಟಿಂಗಿನ ಬರುದ್ರಿ. ಇದಕ್ಕೊಂದ್ ಸ್ವಲ್ಪ ನೀರ್ ಕೊಡ್ತೇವ್ರಿ. ಇದಕ್ಕ ಎಷ್ಟು ತಿಂಗಳಿಗೆ ಬರುತ್ತಿದೆ ಇದು? ಇದೀಗ ನಮ್ ದೀಪಾವಳಿ ಟೈಮ್ನಾಗ ರೀ, ಇನ್ನೊಂದು ತಿಂಗಳು ದೀಡ್ ತಿಂಗಳಿಗೆ ಅಂದ್ರೆ ಹೊಡಿ ಹಿಡಿತೈತ್ರಿ. ಅವಾಗ ನಮಗದು ಹೊಡಿ ಬೀಜ ಕಾಣಿಸ್ತಂತಂದ್ರ ಬೀಜ ಅದನ್ನ ಕೊಯ್ದು ಒಣಗಿಸಿ ಆಮೇಲೆ ತಕೊಳ್ಳುದ್ರಿ. ಈ ಮನಿಗೆ ಇದು ಮನಿಗೆ ನಮ್ಗೆ ಇದೆ ರೀ. 6 ವರ್ಷ ಆತ್ರಿ ನಾವು ಇದನ್ನೇ ಉಣ್ತಾ ಇದ್ದೇವೆ, ಮುಗತ್ಸಿರಿ. ನಾವು ಹೊರಗಡೆದ ಅಕ್ಕಿ ತರು ಜರುತ್ತಿಲ್ಲ ರೀ. ಉಳಿದ್ರೆ ಸೇಲ್ ಮಾಡ್ತೀರಿ? ಹಾ ಬಹಳ ಅಷ್ಟು ಆಗಂಗಿಲ್ರಿ. ನೋಡ್ಕೊಂಡು ಅದ್ರದ ಬಗ್ಗೆ ಯಾರ ತಾವಾಗೆ ಬಂದು ಕೇಳಿದ್ರೆ, ಬಾಕಿ ನಾವು ಇನ್ನೂ ಅದ್ ಮಾರ್ಬೇಕು ಇದ್ ಮಾರ್ಬೇಕು ಅಂತೇಳಿ ಏನ್ ಗದ್ದಲಾಗಿಲ್ಲ ರೀ. ಇನ್ನೂ ಇಲ್ರಿ, ಯಾಕಂದ್ರೆ ವಿಚಾರ ಇಲ್ಲ ರೀ. ಹಂಗ್ ಬೇಕಂತಂದ್ರ ಕೊಡ್ತೇವ್ರಿ. ಆಮೇಲೆ ಜೀವನ ವಿದ್ಯಾಗನು ಕೊಡ್ತಿರ್ತೇವ್ರಿ ಅಕ್ಕಿ. ಹಿಂಗ್ರಿ. ಹೌದಾ? ಓಕೆ ಓಕೆ. ಇದು ಚಲೋ ಐತ್ರಿ, ಸಣ್ಣ ಭತ್ತ ಐತ್ರಿ. ಇದು ಈಗ ಇದಿರುದು ಇದು ಒಂದು 1/2 ಎಕರ್ಕಿಂತ ಜಾಸ್ತಿ ಐತ್ರಿ. ಇದ ಇನ್ನೊಂದ್ ತಳಗಡೆ 1 ಎಕರೆ ಒಂದು ಹಾಕಿವ್ರಿ. ಇವ್ 2 ಮೇನ್ ನಮ್ದು. 2 ಭತ್ತನೇ? ಭತ್ತದನ ರೀ. ಓಕೆ. ಬೇರೆ ಇವೆಲ್ಲ ಹಾಳಿ ಏನ್ 7 ಎಕರೆ ತೋರಿಸಿದ್ವಲ್ರಿ. ಈಗ ನಾವು ಆಕ್ಟಿವ್ ಇರುವುದು ಕಾಳ ಕಡಿಯಲ್ಲಿ ಓನ್ಲಿ 2.5 ಎಕರ್. ಇದನ್ನೆಲ್ಲ ಮಾಡ್ಬೋದ್ರಿ, ಬಟ್ ನಾವೇ ಸ್ವಲ್ಪ ನೋಡ್ರಿ ಇಷ್ಟು ಕಸ ಬೆಳಿತಾ ಇದೆ. ಈಗ ಡಿಸೆಂಬರ್ ಜನವರಿ ಅಂದ್ರೆ ಇದೆಲ್ಲ ಕಸ ತಳಗ್ ಬೆಳಿತೈತ್ರಿ. ಅಷ್ಟು ಗೊಬ್ಬರನ ರೀ ನನಗೆ. ಓ, ಬೆಳೆದಿದ್ದೆಲ್ಲ ಗೊಬ್ಬರನೇ. ಇದು ಎಷ್ಟು ಬೆಳಿತೈತಲ್ರಿ, ಎಷ್ಟು ಹೈಟ್ ಬೆಳಿತೈತೆ ಅಷ್ಟು ಖುಷಿ ಆಗ್ತೀವ್ರಿ ನಾವು. ಅದ್ ಏನ್ ಯಾವ್ದನ ಬೆಳಿತೈತಲ್ರಿ ತಳಗ, ಅದೆಲ್ಲ ಪೂರ್ತಿ ಮಣ್ಣರಿ ನಮಗ್. ಬಸ್ ಇನ್ ಯಾವ್ದನ ಏನೋ ಇನ್ನೊಂದು ವರ್ಷ 2 ವರ್ಷನ ನಾವು ಸ್ವಲ್ಪ ಫ್ರೀ ಆದ್ವಿ ಅಂದ್ರೆ ಒಂದೊಂದು ಪ್ಲಾಟ್ ಏನ್ ಡೆವಲಪ್ ಮಾಡೋದು ಏನಿಲ್ರಿ. 1 ಟ್ರ್ಯಾಕ್ಟರ್ ಬರುತ್ತೆ, ರೋಟರ್ ಹೊಡಿತಾನ್ರಿ, ಒಂದ್ ಸ್ವಲ್ಪ ಗುರ ಮಾಡಿ ಪೂರಾ ಮಣ್ಣು ಮ್ಯಾಲ ತಳಗ ಆಯ್ತಂದ್ರೆ ನಾವು ಏನ್ ಬೆಳಿಬೇಕು ಬೆಳ್ಕೋಬಹುದು. ಈ ಮಾವಿನ ಮರ ಎಷ್ಟು ವರ್ಷ ಆತ್ರಿ? ಈಗ ಅವು 35 ಇಯರ್ಸ್ ಆತ್ರಿ. 35 ವರ್ಷ. ಒಟ್ಟು ಮಾವಿನ ಮರಕ್ಕೆ ಆಯುಷ್ ಎಷ್ಟ್ರಿ? ಅದು ಗ್ರಾಫ್ಟೆಡ್ ಒಂದು ಅಂತಾರ್ರಿ, ಒಂದು 40-50 ವರ್ಷ ಮಟ ಬರ್ತೈತ್ರಿ. 50 ವರ್ಷ? ಗ್ರಾಫ್ಟೆಡ್ ಕಲಂ ಕಟ್ಟಿದ್ದು, ಅದಕ್ಕೆ ಗ್ರಾಫ್ಟ್ ಅಂತಾರಲ್ರಿ. ಈಗೇನ್ ತಾನೇ ಬೀಜ ಬಿದ್ದು ಬೆಳೆದಿರ್ತೈತಲ್ರಿ, ಅವು ಕನಿಷ್ಠ 100-200 ವರ್ಷ ಮ್ಯಾಲ ಹೋಗಿದ್ದು ಸುದ್ದಿ ಐತ್ರಿ. ಬಟ್ ಇವು ಫಲ ಚಲೋ ಬರ್ತಾವ? ಬರ್ತೈತ್ರಿ. ಏನ್ರಿ ಗ್ರಾಫ್ಟ್ ಮಾಡೋದು ಯಾಕ್ರಿ ಅಂದ್ರ, ಇವು ಜವಾರಿ ದೇಸಿ ಏನಿರ್ತಾವಲ್ರಿ, ಸಣ್ಣ ಇರ್ತಾವ್ರಿ, ಅದ್ರ ಟೇಸ್ಟ್ ಇರಂಗಿಲ್ಲ. ಇದು ಗ್ರಾಫ್ಟ್ ಮಾಡಿದ್ ಯಾರಾದ್ರೂ ಮನುಷ್ಯನ ರೀ ಏನೋ ಒಂದು ವಿಚಾರ ಮಾಡಿ ಸ್ವಲ್ಪ ಅದ್ರ ದೊಡ್ಡ ಸೈಜ್ ಸ್ವೀಟ್ ಹಿಂಗೇನೋ ಬರ್ಲಿ ಅನ್ನೋದಕ್ಕೆ ಅದನ್ನ ಗ್ರಾಫ್ಟಿಂಗ್ ಆಗಿರ್ತೈತ್ರಿ. ಇಷ್ಟೇ. ಆಮೇಲೆ ಸಣ್ಣ ಗಿಡದಲ್ಲೇನ ಭಾಳ ಈಲ್ಡ್ ಬರ್ತೈತ್ರಿ, ಭಾಳ ಹೈಟ್ ಹೋಗಂಗಿಲ್ಲ. ಈಗ ಅವು ದೇಸಿ ಗಿಡಗಳು ಏನೈತ್ರಿ ಭಾಳ ಹೈಟ್ ಹೋಗ್ತಾವ. ಈಗ ಅದು ಹತ್ತುದು ಗಿತ್ತುದು ಅಷ್ಟೆಲ್ಲ ಎಷ್ಟು ಆಗ್ತೈತಿ ನೋಡ್ಬೇಕ್ರಿ. ಇವು ಇದ್ರೊಳಗೆ ಟೇಸ್ಟು ಇರ್ತೈತ್ರಿ, ಮತ್ತೆ ಈಲ್ಡು ಚಲೋ ಬರ್ತೈತ್ರಿ. ಹಿಂಗಾಗಿ ಗ್ರಾಫ್ಟ್ ಸ್ಟಾರ್ಟ್ ಆತ್ರಿ. ಓಕೆ. ಇದು ವರ್ಷಕ್ಕೆ ಅದು ಬೆಳೆ ಬರುತ್ತಾ ನಿಮ್ಗೆ ಮಾವಿನ? ಮ್ಯಾಂಗೋ ಪ್ರತಿ ವರ್ಷ ಬರ್ತೈತಲ್ಲ. ಪ್ರತಿ ವರ್ಷ ಎಷ್ಟು ಬರ್ತಿದೆ? ಈಗ ಒಂದು ಲಾಸ್ಟ್ ಇಯರ್ 12 ಟನ್ ಮಟ್ಟ ಬಂತ್ರಿ ನಮಗೆ. ಲಾಸ್ಟ್ ಇಯರ್ 12 to 14 ಟನ್. ಮತ್ತೇನೇನು ಇದರಲ್ಲಿ ಇನ್ಕಮ್ ಇದೆ? ಈಗ ಮೇನ್ ನಮಗೆ ಇರೋದು ಮ್ಯಾಂಗೋನೇನ ರೀ. ಮ್ಯಾಂಗೋನೇ ರೀ. ಬಾಕಿ ಭತ್ತ ಅನ್ಕಿ ಎಲ್ಲ ಮನಿ ಸಂಬಂಧನ ರೀ. ಚಿಕ್ಕುನು ಏನ್ ನಮ್ಗೆ ಇಲ್ಲಿ ದೇವ್ರ ಬಳಿ ಮಠಕ್ಕೆ ಅದನ್ನ ಅಷ್ಟು ಕೊಟ್ಬಿಡ್ತೇವ್ರಿ. ಏನ್ ಭಾಳ ಮಾರುದು ಇಟ್ಕೊಳಂಗಿಲ್ರಿ. ಕರಿಮೇವ್ನು ಭಾಳ ಐತ್ರಿ ನಮ್ಮ ಕಡೆ. ಅದು ಮಠಕ್ಕೆ ರೀ, ಯಾರೋ ಮದ್ವಿ ಗಿದ್ವಿ ಅಂತ ಬಂದ್ರ ಅಂತಂದ್ರೆ ಕೊಟ್ಬಿಡ್ತೇವ್ರಿ. ಬಸ್ ಮ್ಯಾಂಗೋ ಒಂದು ಈಲ್ಡ್ ಐತ್ರಿ ನಮ್ಮ ಕಡೆ.
ಇವತ್ತಿನ ತಾರೀಕಿಗೆ. ಇನ್ನು ಮುಂದೆ ನಾವು ಮತ್ತೆ 1 ವರ್ಷ 2 ವರ್ಷನಲ್ಲಿ ಏನೇನು ಡೆವಲಪ್ ಮಾಡೋದೈತೆ ಮಾಡ್ತೀವಿ. ಓಕೆ ಓಕೆ. ಹಾಂ ಹಾಂ. ಆಮೇಲೆ ಇದು ನೋಡ್ರಿ, ಈ ಗಿಡ ಇದು ಮುತ್ತುಲ್ ಗಿಡ ರೀ. ಇದು ಮುತ್ತುಲ್ ಗಿಡ. ಹಾಂ, ಮುತ್ಲೆಲಿ ಅಂತಾರ್ರಿ ಇದಕ್ಕೆ. ಇದು ಇಲ್ಲಿ ಈ ಹವಾಮಾನಕ್ಕೆ ಲೋಕಲ್ ಬೆಳಿತೈತ್ರಿ. ದೇವ್ರ ಬಳಿ ಒಳಗೆ ಮೋಸ್ಟ್ಲಿ ಪ್ರತಿಯೊಂದು ಮನ್ಯಾಗ ಹೆಣ್ಮಕ್ಳದ್ದು ಉದ್ಯೋಗ ಐತ್ರಿ ಇದ್ರದ್ದು. ಏನದು? ಅದು ಮೊದ್ಲಿನ ಟೈಮ್ನಾಗ ಮದ್ವಿ ಊಟದ ತಾಟ, ಆ ಪ್ಲೇಟ್ ಅದ್ರಲ್ಲೇನ ರೀ ಹಿಂಗ್ ಮಾಡಿ ಅದು ಜೋಳದ ದಂಟದಿಂದ ಅದನ್ನ ಹೊಲಿತಾರ್ರಿ. ಪ್ರತಿಯೊಂದ್ ಮನ್ಯಾಗ ಉದ್ಯೋಗ ಐತ್ರಿ ಇದು. ಹಾ, ಇದರಿ ಮುತ್ಲು ಗಿಡ, ಮುತ್ಲಿ ಎಲಿ ಅಂತಾರ್ರಿ ಇದಕ್ಕೆ. ಇದು ನಾವು ಎಷ್ಟು 1000 ಟೈಮ್ ಕಟ್ ಮಾಡ್ತೀವ್ರಿ, 1000 ಟೈಮ್ನಾಗ ಇಷ್ಟು ಬೆಳಿತೈತ್ರಿ ಇದು. ಅದಕ್ಕೆ ಒಟ್ಟ ಏನೂ ಆಳಿಲ್ರಿ, ಭಾಳ ದೊಡ್ಡ ಮರ ಆಗ್ತೈತ್ರಿ ಇದು. ನಮಗೆ ಇಲ್ಲಿ ಭತ್ತಕ್ಕೆ ಅಡಚಿನಿ ಆಗ್ತೈತೆ ಅಂತೇಳಿ ನಾವು ಪ್ರೋನಿಂಗ್ ಮಾಡ್ತೀವಿ, ಮತ್ತೆ ಬೆಳಿತೈತ್ರಿ. ಅದು ಎಷ್ಟು ಸಲ ಕಟ್ ಮಾಡ್ತೀವಲ್ರಿ ನಮಗೆ ಗೊಬ್ಬರ ರೀ ಇದು. ಅದು ಕಟ್ಟಿಗೆ ಎಲ್ಲಿ ಬೇಕಲ್ಲಿ ಚಲ್ತೇವ್ರಿ, ಅದು ಗೊಬ್ಬರನ ನಮಗದು. ಆಮೇಲೆ ಇಷ್ಟು ದಟ್ಟ ಕಾಡು ಕಾಣ್ತಾ ಇದೆ ಸರ್ ಇಲ್ಲಿ. ಹೌದ್ರಿ. ನಿಮ್ಗ ಹುಳ ಹುಪ್ಪಡಿ? ಹಾ, ಬರ್ತಾವ್ರಿ. ಹುಳ ಹುಪ್ಪಡಿ, ಚಿರತೆದು ಹೆದರಿಕೆ ಐತ್ರಿ. ನಡಕ್ ಇಲ್ಲಿ ಫಾರೆಸ್ಟ್ನವ್ರು ಅನೌನ್ಸ್ ಮಾಡಿದ್ರಿ, ಚಿರತೆ ಪಗ್ ಮಾರ್ಕ್ ನಾವು ನೋಡಿಲ್ರಿ, ಸ್ಪಾಟ್ ಮಾಡಿಲ್ಲ. ಚಿಗರಿ 5-6 ಇದಾವ್ರಿ, ಸ್ಟ್ಯಾಗ್ ಅಂತಾರಲ್ರಿ, ಸ್ಟ್ಯಾಗ್ ಅದು 5-6 ಇದಾವ್ರಿ, ಖಾಯಂ ಇಲ್ಲೇ ಇರ್ತಾವ್ರಿ ಅವು. ಹಾ, ಆಮೇಲೆ ನಮ್ ಇದ್ರಿ ಬೋರ್ ಅಂತಾರ ನೋಡ್ರಿ, ಕಾಡ್ ಹಂದಿ, ಇಲ್ಲಿ ಹಲ್ಲು ಇರುತ್ತಲ್ಲ, ಅವು ಭಾಳ ಇದಾವ್ರಿ. ನಾವು ಹಿಂಗಾಗಿ ಕೇರ್ಫುಲ್ ಆಗಿ ಅಡ್ಡಾಡ್ತೇವ್ರಿ. ಸ್ವಲ್ಪ ಹಿಂಗೆ ನ್ಯಾಚುರಲ್ ಬಿಡುವುದೂ ಒಂದು ಥರದಿಂದ ಹಿಂಗೆ ಪ್ರಾಬ್ಲಮ್ ರೀ ಇವು. ಆದರೆ ಇನ್ನೊಂದು 2 ತಿಂಗಳು ರೀ, ಆಮೇಲೆ ಕಸ ಬಿತ್ತಂದ್ರೆ ಅವು ಭಾಳ ಇಲ್ಲಿ ಆ್ಯಕ್ಟಿವ್ ಇರಂಗಿಲ್ಲ. ಈಗಿಷ್ಟು ದಟ್ ಇದ್ದಾಗ ಅವಕ್ಕೆಲ್ಲ ಅವು ಏನು ಮರಿ ಪ್ರೆಗ್ನೆನ್ಸಿ ಎಲ್ಲ ಆಗ್ತಿರ್ತಾವ್ರಿ. ಅವತ್ರದೇ ಜಗತ್ತಿಗೆ ಇಲ್ಲೆಲ್ಲ ಪೂರ. ಹಾಂ ರೀ. ಹಾಂ ರೀ. ಈಗ ನೀವೆಲ್ಲ ಹಂಗೆ ಓಡಾಡ್ತೀರಿ? ಹಾಂ, ಭಾಳ ಅಂದ್ರೆ ನಾವು ಸ್ವಲ್ಪ ಕೇರ್ಫುಲ್ ಇರ್ತೇವ್ರಿ. ಏಕ್ದಮ್ ಹಿಂಗೆ ಸುಮ್ಮನೆ ಎಲ್ಲರೂ ಹೋಗ್ಬಿಡಂಗಲ್ರಿ. ಸ್ವಲ್ಪ ಏನಾರ ಬೋರ್ ಇಲ್ಲ, ಬರೀ ನ್ಯಾಚುರಲ್ ನೀರ ಇದು. ಇಷ್ಟು ನೀರು, ಇದು ಮಳಿ ನೀರು ಐತ್ರಿ. ಈಗ ಅಲ್ಲಿ ಪೈಪ್ ನಲ್ಲಿ ಬೀಳ್ತಾ ಇದೆ ನೋಡ್ರಿ, ಇದು ಒಂದು ಟ್ಯೂಬಲ್ ಐತ್ರಿ. ಹಾ, ಒಂದ್ ಬೋರ್ ಐತ್ರಿ ನಮ್ಮಲ್ಲಿನು. ಇಷ್ಟು ನೀರ್ ಬೇಕಾ ಇದಕ್ಕೆ? ಹಾ, ಇದು ಭತ್ತಕ್ಕೆ ಸ್ವಲ್ಪ ನೀರ್ ಬೇಕ್ರಿ. ಇಲ್ಲಿ ಏನೈತ್ರಿ, ಇದು ಸ್ವಲ್ಪ ಟೆಗ್ ಐತ್ರಿ ಜಾಗ. ಬಾಕಿ ಇಷ್ಟೆಲ್ಲ ನೀರ್ ನಿಂತಿಲ್ಲ ಎಲ್ಲ ಕಡೆ, ಅಲ್ಲೆಲ್ಲ ಸ್ವಲ್ಪ ಕಮ್ಮಿ ಇದೆ, ಇಲ್ಲಷ್ಟೇ ಸ್ವಲ್ಪ ಭಾಳ ಐತ್ರಿ. ಇದೆಲ್ಲ ತಳಗಡೆದು ಇದು ಒಂದು ಭತ್ತದ ಹಾಳಿ ರೀ. ನೋಡ್ರಿ ಇದು ಹೆಂಗೆ ಗೊಬ್ಬರ ಆಗ್ತೈತೆ ನೋಡ್ರಿ. ಇದು ಹೋದ ವರ್ಷ ಬಿದ್ದಿದ್ದು ಮಾಯಿನ ತಪ್ಪಲ. ಈಗ ಇದು ಎಷ್ಟು ಹೆಂಗೆ ಹಾಕೊಂತ ಹೋಗ್ತೈತಲ್ರಿ, ಇವೆಲ್ಲ ನಮಗೆ ಮಣ್ಣು ರೀ. ಇದು ಪೂರಾ ಮಣ್ಣು ರೀ. ಇದ ಗೊಬ್ಬರ ರೀ ನಮಗೆ. ಹಿಂಗಾಗೆ ಫಾರೆಸ್ಟ್ ನೋಡ್ರಿ, ಎಲ್ಲಿ ಯಾರು ಏನು ಮಾಡ್ಲಿಕ್ಕೆ ಹೋಗ್ತಾರೆ ಹೇಳ್ರಿ, ಅದಕ್ಕೆ ವರ್ಷಾನ್ಗಟ್ಲೆ ತಪ್ಪಲ ಕಟ್ಟಿಗೆ ಬಿದ್ದು ಕೊಳತು. ಈಗ ನೋಡ್ರಿ ಎಲ್ಲ ಕಟ್ಟಿಗೆ ತುಕಡಿ ಇವೇ ಮಣ್ಣು ತಯಾರು ಮಾಡ್ತಾವ್ರಿ. ಆ ಹುಳ ಗಿಳ ತಿಂತಾವ್ರಿ. ಎಷ್ಟು ಹುಳ ಆಗ್ತೈತಲ್ರಿ ಅಷ್ಟು ಮಣ್ಣು ತಯಾರಾಗ್ತೈತ್ರಿ ನಮ್ದು. ಇದು ನ್ಯಾಚುರಲ್ ಫಾರ್ಮಿಂಗ್ ಏನ ರೀ. ಡಾಕ್ಟರ್ ಸರ್ ನಾವು ಪ್ರಾಕ್ಟೀಸ್ ಮಾಡೋದು ಹಿಂಗೆ ರೀ. ನಾನು ಅವ್ರದ್ದು ನೋಡೇನೆ ಭಾಳ ಕಲ್ತಿದ್ರಿ. ಹಾ, ಹಾ, ಇದು 1 ಎಕರೆ ಐತ್ರಿ ಪೂರಾ. ಹಾ, ಇದು ಮುಗದ್ ಸಿರಿ ರೀ ಇದು. ಆಮೇಲೆ ಈ ಕಡೆ ಇರುವುದು ಇದು ಬೋಳಸಾಳಿ. ಹಾ, ಬೋಳಸಾಳಿ ಇದು ಲೋಕಲ್ ಜಾತಿ ಐತ್ರಿ ಇದು. ಹಾ, ಇದೊಂದು ಸ್ವಲ್ಪ ದಪ್ಪ ಅಕ್ಕಿ ಬರ್ತೈತ್ರಿ. ಅವಲಕ್ಕಿಗೆ ಅದು ಚಲೋ ಆಗ್ತೈತ್ರಿ. ಹಾ, ಇದ್ರಲ್ಲಿ ಫೈಬರ್ ಭಾಳ ಚಲೋ ರೀ. ಆದ್ರೆ ಒಮ್ಮೆ ಅಷ್ಟು ಅನ್ನ, ಯಾಕಂದ್ರೆ ನಮಗೆ ಸಿಟಿ ಅವ್ರಿಗೆ ಅಷ್ಟು ಅನ್ನ ದಪ್ಪ ತಿನ್ನೋದು ರೂಢ ಇರಂಗಿಲ್ರಿ. ಹಿಂಗಾಗಿ ಇದು ಸಣ್ಣ ಭತ್ತ, ಇದು ಚಲೋ ರೀ. ಇದು ಒಂದೇ ಗಿಡ ನೋಡ್ರಿ, ತಂದೆಯವ್ರ ತೋಟ ತೊಗೊಂಡಾಗ ಬರ್ರಿ ಬೇಕಾರೆ ಇಲ್ಲಿ ಮಠ ಬಂದಿರಂದ್ರೆ ಅದನ್ನೊಂದು ನೋಡ್ಕೊಂಡು ಹೋಗುನ್. ಇದಕ್ಕೆ ಜೀರಿಗೆ ಮಾವಂತೇವ್ರಿ. ಇದು ತಾನೇ ಬೀಜ ಬಿದ್ದು ಬೆಳೆದಿದ್ದ ಗಿಡ. ಇಲ್ಲಿ ಹಳೆ ಅಜ್ಜಗಳು ಅಂತಾರ್ರಿ, ಇದಕ್ಕೆ 80 ವರ್ಷ ಹಿಂದಿತ್ತಂತ್ರಿ ಗಿಡ ಇದು. ಅವ್ರು ಹೇಳೋ ಪ್ರಕಾರ, ನಮ್ಮ ಕಡೆ ಏನಾತ್ರ ಪ್ರೂಫ್ ಇಲ್ಲ. ನಮ್ಮ ಹೊಲದಲ್ಲಿ ತೋಟದಲ್ಲಿ ಅಗದಿ ಹಳೆ ಗಿಡ ಅಂದ್ರೆ ಇದು ಒಂದೇ. ಇದ್ರದ್ದು ಕಾಯಿ ಏನು ಜೀರಿಗೆ ಮಾವು ಅಂತಂದ್ರಿ, ಇದು ಉಪ್ಪಿನಕಾಯಿಗೆ ಫೇಮಸ್ ರೀ ಇದು. ಹೌದಾ? ಇದ್ರ ತುಂಬಾ ಕಾಯಿ ಆತಂದ್ರಿ ಆಜು ಬಾಜು ಹಳ್ಳಿಯವ್ರು ನಮಗ್ ಬೆನ್ ಹತ್ತಾರ್ರಿ. ತಂದೆಯವ್ರು ಅದನ್ನ ಯಾವಾಗ್ಲೂ ಈ ಒಂದು ಗಿಡ ಮಾರಿಲ್ಲ. ಹಾ, ಹರಿದು ಎಲ್ಲರಿಗೂ ಹಂಚ್ಬಿಡ್ತಾರ್ರಿ. ಇದು 20 ವರ್ಷ 25 ವರ್ಷದಿಂದ ನಡೀತಾ ಇದೆ ರೀ. ಇದೇನು ಗ್ರಾಫ್ಟೆಡ್ ಅಲ್ಲ. ಅದ್ರ ಟ್ರಂಕ್ ನೋಡ್ರಿ ಎಷ್ಟು ದೊಡ್ಡದಿದೆ. ಒಂದು ಮೋಸ್ಟ್ಲಿ 70-80 ಇಯರ್ಸ್ದ ಗಿಡ ಐತ್ರಿ ಇದು. ಒಂದೇ ಮರ ಇದ್ದದ್ದು. ಹಾ, ಹಳೆ ತೋಟ ತೊಗೊಂಡಾಗ ಇದು ಒಂದೇ ಮರ ಐತ್ರಿ. ಬಾಕಿ ಏನು ಇದು ಎಲ್ಲ ತಂದೆಯವ್ರು ಇಷ್ಟು ಗಿಡ ಹಚ್ಚಿದ್ದು. ಭಾಳ ಅಂದ್ರೆ ನಮಗೆ ತಿಳಿದಿದ್ದೊಂದು 20-30 ಸ್ವಲ್ಪ ಹಣ್ಣಿನ ಗಿಡ ಬಾಳಿ ಇಷ್ಟ ಹಚ್ಕೊಂಡು, ಬಾಕಿ ಎಲ್ಲ ಗಿಡ ಹಚ್ಚಿದ್ದು ಅವ್ರೆ.
ಎಲ್ಲ ಸುತ್ತು ಕಡೆ ಹುಂಚಿ ಹಣ್ಣು ಮರ ಐತ್ರಿ, ಏನೇನ್ ಗಿಡ ಕಾಣಿಸುತ್ತೆ. ಇದೆಲ್ಲ ನಮ್ದು ಭತ್ತ ರೀ. ಇದು ಇಲ್ಲೆಲ್ಲ ಕಬ್ಬು ಬೆಳಿಬೋದ್ರಿ. ಆಮೇಲೆ ಇದು ಭತ್ತ ಕೊಯ್ಕೊಂಡ್ಮೇಲೆ ಜೋಳ, ಗೋಧಿ ಇವನ್ನೆಲ್ಲ ಬೆಳ್ಕೋಬೋದ್ರಿ, ವಿಂಟರ್ ಕ್ರಾಪ್. ನಿಮ್ಮ ತಂದೆಯವ್ರು ಬಂದಿರ್ತಾರ ತೋಟಕ್ಕೆ? ಹಾ, ಬರ್ತಾರಲ್ರಿ. ಅವ್ರದ್ದು ಭಾಳ ಕನಸಿತ್ರಿ ಇಲ್ಲಿ ತೋಟದಾಗ ಬಂದು ಉಳಿಬೇಕಂತೇಳಿ. ಬಟ್ ಅವಾಗ ಅವ್ರ ಕಡೆ ಆಗ್ಲಿಲ್ರಿ, ಸ್ವಲ್ಪ ಎಲ್ಲೆಲ್ಲ ಬಿಸ್ನೆಸ್ಸು ಎಲ್ಲ ಇದಿತ್ತಲ್ಲ. ಹಿಂಗಾಗಿ ನಾವು ಉಳ್ಯಾಕತ್ತೇವೆ ಅಂದ್ಕೊಳ್ಳೋ ಅವ್ರ ಖುಷಿ ಭಾಳ. ಹಾಪ ಅಟ್ಲೀಸ್ಟ್ ಯಾರ ಬಂದು ಉಳಿದ್ರಲ್ಲ ಇಲ್ಲ ಅಂತೇಳಿ. ಇಲ್ಲಾಂದ್ರೆ ಬರೀ ಆಳು ಮಂದಿ ಅವ್ರಿಗೆ ಇಟ್ಬಿಡುದ್ರಿ, ಪಗಾರ ಕೊಡೋದು, ನಾವು ಯಾವಾಗಾರ ಒಮ್ಮೆ ಬರೋದು. ನಮಗದು ಹಂಗೆ ಹಿಡಿಸ್ಲಿಲ್ರಿ. ನನಗಿಲ್ಲಿ ಏನೋ ಒಂದು ಸ್ವಲ್ಪ ಲಾಂಗ್ ಬೇಸ್ ವರ್ಕ್ ಮಾಡೋದು ಕನಸೈತ್ರಿ. ಹೀಗಾಗಿ ಸ್ವಲ್ಪ ನಾವು ಸೆಟ್ ಆಗ್ತಾ ಇದ್ದೀವ್ರಿ. ಇಲ್ಲಿ ನಾವು ಏನು ಮಾಡ್ಬೋದು, ನಮ್ಮ ಕಡೆಯಿಂದ ಏನು ಆಗ್ಬೋದು, ಆ ಮಾಡೋ ಕೆಲಸ, ಆ ಪ್ರಮಾಣದಾಗ ಕೆಲಸ ಸಿಟಿ ಒಳಗೆ ಆಗಂಗಿಲ್ರಿ. ನಾವು ಎಷ್ಟು ಗುದ್ದಾಡುವಲ್ವ ರೀ. ಇಷ್ಟು ವರ್ಷದಿಂದ ಇತಿಹಾಸ ನೋಡ್ಕೊಂತ ಹೋದ್ವಿ ಅಂದ್ರೆ ಏನಾದರೂ ಒಂದು ದೊಡ್ಡ ಕೆಲಸ ಆಗ್ಬೇಕಂತಂದ್ರೆ ಈ ರೂರಲ್ಲಿಂದನೇ ಬರ್ಬೋದ್ರಿ. ಅದು ಮಿಡ್ಲ್ ಆಫ್ ದ ಸಿಟಿ ಒಳಗಿಂದ ಕೆಲಸ ಆಗಂಗಿಲ್ರಿ. ಅನಿಸ್ತೈತ್ರಿ ಅಲ್ಲೆಲ್ಲ ಜನ ಭಾಳ ಅದಾರ, ನಾವು ಬೇಕಾದ್ ಮಾಡ್ಬೋದು ಅಂತೇಳಿ. ಅಲ್ಲಿ ಆಗಂಗಿಲ್ರಿ. ಅದು ಹಿಂಗೆ ರೂರಲ್ಲಿಂದನೇ ಹೊರಗೆ ಬರ್ತೈತ್ರಿ. ಅದ್ರ ಮೇಲೆ ಇನ್ನೂ ವರ್ಕ್ ಮಾಡ್ತಾ ಇದ್ದೀವಿ. ನಾವು ಏನು ಮಾಡ್ಬೋದು, ಹೆಂಗೊಂದು ಏನು ಶಿಕ್ಷಣ ರೂಪನ ಕೊಡ್ಬೋದು, ಹೆಂಗೆ ಕೊಡ್ಬೋದು, ಅದು ಸಣ್ಣಂದಿರ್ತ ಮಕ್ಕಳಿಗೆ ಗೊತ್ತಾಗ್ಬೇಕ್ರಿ. ಇದ್ರ ಜೊತೆ ನಂದು ಈ ಮಣ್ಣಿಂದ ರಿಲೇಷನ್ ಏನೈತಿ, ಈ ನೀರಿಂದ ನಂದು ಏನು ರಿಲೇಷನು, ಈ ಹವಾದಿಂದ ರಿಲೇಷನ್ ಏನೈತಿ, ಅದು ಹಿಂಗೆ ಬರೀ ಒಂದೆರಡು ಮಾತನಾಗ ಒಂದು ಪುಸ್ತಕನ ಆಗಂಗಿಲ್ರಿ ಕೆಲಸ. ಅದೀಗ ನೋಡ್ರಿ, ಪ್ರತಿ ಒಂದು ಮಗು 20 ವರ್ಷ ಕೊಡ್ತಾರಲ್ರಿ ಎಜುಕೇಷನಿಗೆ, ಅಂದಮೇಲೆ ಅವ್ರ ಕೈಗೆ ಏನು ಬಂತ್ರಿ, ಒಂದು ಅವ್ರ ಪ್ರೊಡಕ್ಟ್ ಆಗೇ ಬಂದ್ಬಿಟ್ರಲ್ಲ. ಏನೋ ಒಂದು ಯಾವುದೋ ಒಂದು ಕಂಪ್ನಿಗೆ ಸೇರ್ಕೊಂಡ್ಬಿಡೋದು, ಅವ್ರ ಮೈಂಡ್ ಸೆಟ್ ಹಿಂಗೆ ಆಗಿಬಿಡ್ತೈತ್ರಿ. ಹಿಂಗೆ ಆಗ್ಬಾರ್ದ್ರಿ. ಒಂದು ಎಲ್ಲ ಥರದ್ದು ಒಂದು ನಾಲೆಜ್ ಸರಿತಂಗೆ ಸಿಕ್ತಂತಂದ್ರೆ, ಹಾಪ ನಾ ಇದ್ರಾಗ ಹೆಂಗೆ ಬದುಕಬೇಕು, ಇದ್ರ ಜೊತೆ ನಂದು ರಿಲೇಷನ್ ಏನೈತಿ, ಅವಾಗ ಅದ್ರದ್ದೊಂದು ಇಂಪಾರ್ಟೆನ್ಸ್ ಗೊತ್ತಾಗ್ತೈತ್ರಿ. ಅದು ಸರಿ ಎಜುಕೇಷನ್ ಆಗ್ತೈತಿ. ಹಿಂಗಾಗಿ ನಮಗದು ಹಿಡಿಸ್ಲಿಲ್ಲ ಅಂತೇಳಿ ನಾವು ಬೇಡಪ್ಪ ಅಂತೇಳಿ ಹೋಮ್ ಸ್ಕೂಲಿಂಗ್ ಡಿಸಿಷನ್ ತೊಗೊಂಡ್ಬಿಟ್ಟಿವಿ. ಬೇಡ ಇವ್ರು ನ್ಯಾಚುರಲ್ ಕಲೀಲಿ ಹುಡುಗರು ಏನಾಗ್ತೈತಿ ಅಂತೇಳಿ. ಆದ್ರೆ ಎಲ್ಲರಿಗೂ ಶಕ್ಯ ಐತಿ ಇಲ್ಲಿ ಹೇಳಕ್ಕೆ ಬರಂಗಿಲ್ರಿ. ಬರ್ರಿ ಹಿಂಗೆ ಹೋಗೋದು ನಡ್ಕೊಂತ. ಆಮೇಲೆ ನಮ್ಮಲ್ಲಿ ಹಾವುನು ಭಾಳ ಇದಾವ್ರಿ, ಭಾಳ ಇದಾವ್ರಿ ಹಾವು. ಹಾಂ, ಯಾಕಂದ್ರೆ ನಾವು ಅಡ್ಡಾಡ್ತಿರ್ತೇವಲ್ರಿ, ಆಗಾಗ ಸ್ಪಾಟ್ ಆಗೇ ಬಿಡ್ತಾವ್ರಿ ಅವು. ಈಗನ್ಕಿ ಇನ್ನೂ ಆ್ಯಕ್ಟಿವ್ ರೀ. ಯಾಕಂದ್ರೆ ಇಲಿ ಎಷ್ಟು ಜಾಸ್ತಿ ಐತಲ್ರಿ ಅಷ್ಟು ಹಾವು ಜಾಸ್ತಿ. ಮತ್ತು ನಮ್ಮ ಮನೆಯಲ್ಲಿನೂ ಒಂದು 3-4 ಸಲ ಹಾವು ಬಂತ್ರಿ. ಹಾಂ, ನಾವು ಸ್ಪೆಷಲಿ ಒಂದು ಜೈನ್ ಅಲ್ರಿ, ಹಿಂಗಾಗಿ ನಾವು ಅವನು ಹೊಡಿಲಿಕ್ಕೆ ಏನೂ ಮುಟ್ಲಿ ಹೊಡ್ಯಾಕೂ ಹೋಗಲ್ರಿ. ಅವು ಏನಿಲ್ಲ ಇಲ್ರಿ, ಒಂದು ಕಟ್ಗೆ ತೊಗೊಂಡು ಸ್ವಲ್ಪ ಹಿಂಗೆ ಸ್ವಲ್ಪ ಟಕ್ ಬಾರಿಸ್ಕೊಂತ ಹೋಗ್ತೇವ್ರಿ, ಅವು ಹೊರಗೆ ಹೋಗ್ಬಿಡ್ತಾವ್ರಿ. ಹಾಂ, ನಾವು ಏನು ಯಾವುದು ಹೊಡಿಯೋದನ್ಕಿ ನಾವು ಮನೆಯವ್ರನ್ಕಿ ಯಾರು ಮಾಡಲ್ಲ. ಇನ್ನು ಕೆಲಸ ಮಾಡಿದವ್ರು ನಮಗೆ ಗೊತ್ತಿಲ್ದಂಗೆ, ಯಾಕಂದ್ರೆ ಅವ್ರ ಪ್ರವೃತ್ತಿ ಒಳಗೆ ಇರ್ತೈತ್ರಿ ಹಳ್ಳ್ಯಾಗ. ಹಾವು ನಮಗೆ ನಾಳೆ ಕಡಿತೈತಿ, ಹೊಡೆದ ಬಿಡ ಅಂತೇಳಿ. ಡಾಕ್ಟರ್ ಸರ್ಗೂ ಭಾಳ ಸಿಟ್ರಿ ಈ ವಿಷಯದಾಗ. ಅವ್ರ ಹೊಟ್ಟೆ ಹಾವು ಹೊಡಿದು, ಅವು ಅಲ್ಲೂ ನಾಗ ಪಂಚಮಿ ಪೂಜಾ ಮಾಡ್ತಿರೋದಕ್ಕೆ ಇಷ್ಟೆಲ್ಲ, ಮತ್ತು ಅವನ್ನ ಹಾವು ಹೊಡಿತೀರಿ ನೀವು ಹೆಂಗೆ ಹಿಂಗೆ ಕೇಳ್ತಾರೆ ಅವ್ರು. ಅದು ಸರಿ ಅಲ್ರಿ ಅದು. ಅದು ಹಿಂಗಾಗಿ ನಾವು ಯಾವನ್ನೂ ಏನೂ ಹೊಡ್ಯಾಕ ಹೋಗಲ್ರಿ. ನೋಡ್ರಿ ಎಷ್ಟು ಮಜಾ. ಜೀವನ ವಿದ್ಯಾದಿಂದ ನಮ್ದು ಎಷ್ಟು ತಿಳುವಳಿಕೆ ಒಳಗೆ ಚೇಂಜಸ್ ಆಯ್ತ್ರಿ ಅಂದ್ರೆ, ಒಂದು ಸಣ್ಣಂದಿರ್ತ ನಾವು ಜೈನ್ಸ್ ಅಂದ್ಕೂಳೆ ಇದು ನಾನ್ ವೆಜ್ ತಿನ್ಬಾರ್ದು ಅಂತೇಳಿ ಇದೊಂದು ಮಾತು ಕೇಳ್ಕೊಂತ ಬಂದೇವ್ರಿ. ನಮ್ಮ ಸಂಸ್ಕಾರದಾಗ ಬಂತ್ರಿ ಅದು. ಬಟ್ ಈ ಹೆಂಗೆ ದೊಡ್ಡವ್ರು ಆದಂಗ್ರಿ ಅದಕ್ಕೆ ಏನಾದರೂ ಲಾಜಿಕ್ ಬೇಕಲ್ಲ, ಅದು ಜೀವನ ವಿದ್ಯಾದಾಗ ಕ್ಲಿಯರ್ ಮಾಡಿದ್ರಿ. ಅಂದ್ರೆ ನಾವು ತಿಳ್ಕೊಳ್ಳೋ ಆಸ್ಪೆಕ್ಟ್ ಇನ್ನೂ ಕ್ಲಿಯರಿಟಿ ಬಂತ್ರಿ. ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಒಳಗೆ ಒಂದು 4 ಡಿಫ್ರೆನ್ಸ್ ತೋರಿಸ್ತಾರ್ರಿ ಅವ್ರು. ಹೆಂಗ್ರಿ ಅಂದ್ರೆ, ಈಗ ನೋಡ್ರಿ, ಈಗ ಬೆಕ್ಕು ನಾಯಿ ಅವಕ್ಕೆ ಹಲ್ಲು ಶಾರ್ಪ್ ಇರ್ತಾವ್ರಿ. ಯಾಕಂದ್ರೆ ಅವಕ್ಕೆ ಮಾಂಸ ಹರಿಬೇಕಾಗ್ತೈತ್ರಿ. ಆಮೇಲೆ ಅವ್ರ ಕೈ ಒಳಗೂ ಉಗುರ್ನು ಏಕ್ದಮ್ ಶಾರ್ಪ್ ಇರ್ತೈತ್ರಿ. ಯಾಕಂದ್ರೆ ಅದು ಹಿಡಿಬೇಕ್ರಿ, ಹರಿಬೇಕು. ಈಗ ನಮ್ದು ಹಲ್ರಿ ಹಂಗಿಲ್ಲ. ಆಮೇಲೆ ನಮ್ದು ಒಳಗಿನ ಇಂಟೆಸ್ಟೈನ್ ಭಾಳ ಲೆಂದಿ ಐತ್ರಿ. ಯಾಕಂದ್ರೆ ಇದು ವೆಜಿಟೇರಿಯನಿಗೆ ಆಗಿದ್ದ ಇಂಟೆಸ್ಟೈನ್ ರೀ. ಈಗ ಇವು ನಾನ್ ವೆಜ್ ಇವು ಏನು ಹುಲಿ ಆಯ್ತು ರೀ, ನಾಯಿ ಆಯ್ತು, ಅವ್ರು ಇಂಟೆಸ್ಟೈನ್ ಸಣ್ಣದಿರ್ತೈತೆ ರೀ. ಅದು ನಾನ್ ವೆಜ್ ಒಂದು ಸೈನ್. ಎರಡನೇದು, ಆಮೇಲೆ ಅವು ನೆಕ್ತಾವ್ರಿ. ನಾವು ನೀರು ಕುಡಿತೇವೆ, ನಾವು ಆಯಿತು ಆಕಳ ಆಯ್ತು, ಇವೆಲ್ಲ ನಾವು ಹಿಂಗೆ ಕುಡಿತೇವ್ರಿ ನಾವು. ಇವು ಒಂದು 3-4 ಡಿಫ್ರೆನ್ಸ್ ರೀ. ಯಾಕಂದ್ರೆ ನಮ್ದು ಬಾಡಿ ಇರೋದು ನಾನ್ ವೆಜ್ಜಿಗೆ ಅಲ್ರಿ. ಇದು ಅವ್ರ ಶರೀರ ಇದೆ, ಅದಕ್ಕೆ ಆ ಥರದ್ದು ಮೇಕ ಐತ್ರಿ. ಈಗ ನಮ್ದು ಹೆಂಗೆ ಆತ್ರಿ ಅದು ನಾವು ನಮ್ಮ ತಿಳ್ಕೊಂಡು ಹಾಂ ನಮ್ಗೆ ಇದು ತಿನ್ಬೇಕು ಅದು ತಿನ್ಬೇಕು. ಆಮೇಲೆ ನಾವು ಡೈಜೆಸ್ಟ್ ಮಾಡೋಕೆ ಆಗಂಗಿಲ್ಲ ರೀ ಅಷ್ಟು. ನಾನ್ ವೆಜ್ ಡೈಜೆಸ್ಟ್ ಮಾಡು ನಮ್ಮ ಬಾಡಿನ ಅಲ್ರಿ ಅದು.
ನಂದು ವಿಚಾರ ಇದು, ನಂದು ವೈಯಕ್ತಿಕ ವಿಚಾರ. ಅಂದ್ರೆ ಇದು ನಮಗೆ ಜೀವನ ವಿದ್ಯಾದಿಂದ ಬಹಳ ಸ್ಪಷ್ಟ ಆಯ್ತ್ರಿ ಇದು. ಹಾಪ ಹೌದಲ್ಪ ಇದು ಕರೆಕ್ಟ್ ಅಂತ ಹೇಳಿ. ಏನ್ ಜೀರ್ಣ ಆಗುತ್ತೆ ಅಂತ ತಿನ್ರಿ. ಹಾ, ನಮಗದು ನಾವು ನಮಗ ಅದ್ರ ಜರೂರತನೇ ಇಲ್ರಿ ಅದು. ಹಾ, ಇದು ಸಾಗವಾನಿ ನೀರು, ಇದು ಟೀಕ್ ಅಂತ ಹೇಳಿ. ಇದು ಈ ಹವಾಮಾನಕ್ಕೆ ಇಲ್ಲಿ ಲೋಕಲಿ ಇದು ಬೇರೆ ಬೀಜ ಬಿದ್ದ ಬೆಳೆಯುದ್ರಿ ಇದು. ನಾವು ಅದನ್ನು ಸುಧಾ ಏನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ನಮಗೇನಾದ್ರು ಎಲ್ಲಾರ ಉಡ್ಡದ ಕೆಲಸ ಇದ್ರೆ ಅಷ್ಟೇ ಕಟ್ ಮಾಡೋದ್ರಿ. ಇಲ್ಲ ಅಂದ್ರೆ ನಮಗೆ ಏನು ಇವು ಭಾಳ ಸಾವಿರ ಗಟ್ಟಲೆ ಬೆಳಿತಾವ್ರಿ ನಮ್ಮ ಕಡೆ, ಭಾಳ ಕಾಸ್ಟ್ಲಿ ರೀ. ಈ ಸಾಗವಾನಿ ಟೀಕ್ ವುಡ್ ಅಂತಂದ್ರೆ ನೀವು ಯಾರ ಕಟ್ಟಿಗೆ ನಾಲೆಜ್ ಇದ್ದವ್ರು ಅಂದ್ರೆ ಭಾಳ ಕಾಸ್ಟ್ಲಿ ರೀ ಇದು. ಇಷ್ಟು ಬೆಳಿತಾವೆ. ಈಗ ನೋಡ್ರಿ ಇಲ್ಲೇ ಹೆಂಗೆ ಎಲ್ಲಿ ಹೋಗ್ತೀವ್ರಲ್ಲ ಹಂಗೆ ಬೆಳಿತಿರ್ತೈತ್ರಿ ಗಿಡ. ಒಂದು ವರ್ಷಕ್ಕಂತಂದ್ರೆ ಒಂದು 100-200 ಗಿಡ ಮತ್ತೆ ಹೊಸದಾಗಿ ನಾವು ಹಿಂಗಾಗೇನೆ. ಇದು ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಇದೇ ಪ್ರಾಫಿಟ್ ರೀ. ಅಂದ್ರೆ ನಾವೀಗ ನೋಡ್ರಿ ಸಾಯಿಲ್ ಡಿಸ್ಟರ್ಬ್ ಮಾಡಲಿಲ್ಲ, ಸಾಯಿಲ್ ಸ್ಪಂಜ್ ಇದ್ದಂಗೆ ಐತ್ರಿ. ಯಾವುದೋ ಬೀಜ ಬಿದ್ದರೂ ಅದು ಲಗ್ಭಗ್ ಶೂರ್ ಶಾಟ್. ಒಂದು ಗಂಧದ ಗಿಡ ಆಯ್ತು ರೀ, ಟೀಕ ಆಯಿತು, ತಾವೇ ಬೆಳೀತಾ ಇರ್ತಾವೆ. ಇದು ನ್ಯಾಚುರಲ್ ಫಾರ್ಮಿಂಗ್. ಯಾಕಂದ್ರೆ ಸಾಯಿಲ್ ಗ್ರೋತ್ ಆಗ್ತಾ ಇದೆ ಅಂದಮೇಲೆ ಅದು ರಿಸಲ್ಟ್ ಕಾಣಿಸ್ತೈತ್ರಿ ನಮಗೆ. ನಾವು ಭಾಳ ಎಫರ್ಟ್ ಮಾಡ್ಬೇಕಂತಿಲ್ಲ. ಇಲ್ಲಿ ತಂದೆ ಹೋದೊಂದು ಕೃಷಿ ಇದು ತೋರಿಸ್ತೇನೆ ಬರ್ರಿ. ಇದು ಬೋರಿನ ರೀಚಾರ್ಜ್ ರೀ. ಇದು ಇಲ್ಲ, ಮಂಟಪ ಮ್ಯಾಲ ಐತ್ರಿ ಭಾಳ. ನೀವು ಅದೇ ಕೆಸರು ನೋಡ್ರಿ ಈಗ, ಅಥವಾ ಮತ್ತೆ ಯಾವಾಗಾದ್ರೂ ಬಿಸಿಲಿನಲ್ಲಿ ಬಂದ್ರೆ ಹೋಗ್ಬೋದು. ಇದೊಂದು ನಿಮಗೆ ರೀಚಾರ್ಜ್ ಒಂದು ತೋರಿಸ್ತೇನೆ. ನೀವು ಹೋಗಾಗ ಗಟ್ಟಿ ಇರೋದ್ರೆ ನಮಗೇನಿಲ್ಲ. ಇವು ನೋಡ್ರಿ, ಇವೆಲ್ಲ ಗಂಧದ ಗಿಡ ಇವು. ಹಾ, ಗಂಧದ ಗಿಡ ಹಿಂಗೆ ಒಂದು 2000-3000 ಗಿಡ ಮ್ಯಾಲ ಬೆಳೆದಿದೆ. ತಾವೇ ಬೆಳಿತಾವ್ರಿ. ನಾವು ಏನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಅಲ್ಲಿ ಸಾಯಿಲು ಏನು ಡಿಸ್ಟರ್ಬ್ ಮಾಡಂಗಿಲ್ಲ. ಅಂದ್ಮೇಲೆ ಏನು ಪಕ್ಷಿ ಅದು ಏನು ಬೀಜ ತಿಂದು ಅದೇನು ಬೀಜ ಬೆಳಿತೈತ್ರಿ ಅದು 100%. ಅದು ಹುಂಚೆ ಹಣ್ಣು ಗಿಡ ರೀ. ಇವೆಲ್ಲ ಹಿಂಗೆ ಗಂಧದ ಗಿಡ ತಾವೇ ಬೆಳಿತಾವ್ರಿ. ಇವೆಲ್ಲ ಟೀಕ್ ನೋಡ್ರದ. ಇವು ಈ ದೊಡ್ಡ ಎಲಿ ಕಾಣಿಸ್ತಾ ಇರೋದು ಇದೆಲ್ಲ ಟೀಕ್ ಸಾಗವಾನಿ. ಅಂದ್ರೆ ಬಹಳ ಲಾಂಗ್ ಟೈಮ್ ಪ್ರಾಫಿಟ್ ತಂದು ಕೊಡ್ತವೆ. ಹಾ ರೀ. ಆಮೇಲೆ ಈಗ ನನಗಿಲ್ಲಿ ಏನಾರ ಮಾಡಬೇಕು, ನನಗದು ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರೆ ಅಷ್ಟೇ ಇದನ್ನ ಮಾಡ್ತೇವ್ರಿ. ಇಲ್ಲ ನಾವು ಅದನ್ನ ಏನು ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಲ್ಲ. ಅದು ಅದ್ರ ಪೂರ್ತೇಕ, ನನ್ನ ಪೂರ್ತೇಕ. ಈಗ ನೀವೇ ನೋಡ್ರಿ, ಒಂಥರ ಹಿಂಗೆ ವೆಸ್ಟರ್ನ್ ಘಾಟ್ಸ್ನಲ್ಲಿ ಅಡ್ಡಾಡ್ದಂಗೆ ಆಗ್ತಾ ಇಲ್ಲ. ಇದಿಷ್ಟು ಥಿಕ್ನೆಸ್ ಇದ್ದಾಗ ಈಗ ಡಾಕ್ಟರ್ ಸರ್ ನೋಡಿ ಖುಷಿ ಆಗೇನ ನಾವು ಹಿಂಗೆ ಬಿಡ್ತಾ ಇದೀವಿ. ಇಲ್ಲ ನಾವು ಕ್ಲೀನ್ ಇರ್ಲಿ ಅಂತ ಹೇಳಿ ಸಾಕ್ರಿ, ಏನು ಜರೂರತಿಲ್ಲ. ಈಗ ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಬಿಸಿಲು ಭಾಳ ಆಗ್ತೈತಲ್ರಿ, ಬೆಂಕಿ ಇದು ಸ್ವಲ್ಪ ನಮಗೆ ಹೆದರಿಕೆ ಇರ್ತೈತ್ರಿ. ಆ ಟೈಮ್ನಾಗ ಸ್ವಲ್ಪ ಕ್ಲೀನ್ ಇಟ್ಕೊಂಡ್ಬಿಟ್ರೆ ಸಾಕು. ಬಾಕಿ ಟೈಮ್ನಾಗ ಏನೂ ತ್ರಾಸಿಲ್ರಿ. ಹಗರ್ರಿಪ್ಪ. ಹಾ ರೀ. ಹಾ, ಬೆಂಕಿ ಅಂದ್ರೆ ಈಗ ಆಜು ಬಾಜು ಫಾರೆಸ್ಟ್ನವ್ರದು ಬ್ಯಾಗಿ ಮಾಡ್ತಿರ್ತಾರ್ರಿ. ಇದು ನೋಡ್ರಿ, ಇದು ತಂದೆಯವ್ರು ಮಾಡಿದ್ದು. ಇದನ್ನ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಸರ್ ನೋಡ್ಲಿಕ್ಕೆ ಬಂದಿದ್ರಿ ನಮ್ಮ ತೋಟಕ್ಕೆ. ಅವಾಗ ಇದೇನಿದೆ ರೀ, ಎಲ್ಲಾ ಕೃಷಿ ಹೊಂಡ ದಿಬ್ಬದ ಮ್ಯಾಲಿದೆ. ಅವೆಲ್ಲ ತುಂಬಿದ ಮೇಲೆ ನೀರು ಬಂದು ಫಸ್ಟ್ ಇದ್ರಲ್ಲಿ ಸ್ಟಾಕ್ ಆಗತ್ತೆ. ಇಲ್ಲಿ ಬರುತ್ತೆ ನೀರು ಫಸ್ಟ್. ಅದರ ಮಣ್ಣು ಗಿಣ್ಣು ತಪ್ಪಲ ಎಲ್ಲ ಇಲ್ಲಿ ಸ್ಟಾಕ್ ಆಗತ್ರಿ. ಇಲ್ಲಿ ಬಂದು ಇಲ್ಲೊಂದು ಟ್ಯಾಂಕ್ ಐತ್ರಿ. ಹಾ, ಅಲ್ಲೇ 3 ಲೇಯರ್ದು ಸ್ಟೋನ್ಸ್ ಹಾಕಿದೀವಿ. ಆಮೇಲೆ ಒಂದು ನೀರಿನ ಚೇಂಬರ್. ಎಲ್ಲ ನೀರು ಫಿಲ್ಟರ್ ಆಗಿ ಎಷ್ಟಾಗ್ತೈತಿ ಅದ್ರಲ್ಲಿ ಹೋಗಿ ಇಲ್ಲಿಂದ ಡೈರೆಕ್ಟ್ ಅಲ್ಲಿ ಏನು ಬೋರ್ ತೋರಿಸಿದ್ನಲ್ರಿ ಅದಕ್ಕೆ ಹೋಗಿ ಕೇಸಿಂಗ್ ಮಾಡಿಬಿಟ್ಟೇವ್ರಿ. ಅಂದ್ರೆ ಇಡೀ ಎಷ್ಟು ಮಳೆ ಬಂದರೂ ಸುಧಾ ಆ ಬೋರಿಗೆ ರೀಚಾರ್ಜ್ ಆಗ್ತಾನೆ ಇರುತ್ತೆ. ಹಿಂಗಾಗಿ ಆಜು ಬಾಜು ತೋಟದಾಗೆಲ್ಲ ಎಷ್ಟೋ ಬೋರ್ ಫೇಲ್ ಆದರೂ ನಮ್ದು ಫೇಲ್ ಆಗಿಲ್ರಿ ಯಾವಾಗಲೂ. ನಮ್ ನೀರ್ 3 ಇಂಚ್ ಐತದ ಬಸ್, ಯಾವತ್ತೂ ಬತ್ತಿಲ್ಲ. ಹಾ, ಬತ್ತೇ ಇಲ್ರಿ ಯಾವಾಗಲೂ. ಎಷ್ಟು ವರ್ಷ ಆಯ್ತು ಹಾಕಿ? ಈಗ ಅದು ಕನಿಷ್ಠ 15-20 ವರ್ಷ ಮ್ಯಾಲ ಆತ್ರಿ. ಹಂಗಾರೆ ಈ ಮೆಥಡ್ ಮಾಡ್ಕೊಂಡ್ರ ಹಾ ರೀ. ಇದು ನಾವ್ ಒಬ್ಬರೇ ಅಂತಲ್ರಿ, ಬಹಳ ಜನ ಮಾಡಿದಾರ್ರಿ ಇದನ್ನ. ಅಂದ್ರೆ ಬೋರ್ ಈಗ ರೀಚಾರ್ಜ್ ಮಾಡ್ಕೊಂತಿರ್ಬೇಕ್ರಿ. ಅವು ಕೃಷಿ ಹೊಂಡನು ಎಲ್ಲಾ ಸಿಲ್ಟ್ ಆಗಿ ನೀರ್ ಇಲ್ಲೇ ಬರೋದ್ರಿ. ಬಟ್ ಅದಕ್ಕೆ ರೀಚಾರ್ಜ್ ಮಾಡ್ಕೊಂತಿರ್ಬೇಕ್ರಿ. ಈಗ ಅಲ್ಲಿಂದ ಹೋಗಿದ್ ನನ್ಗೆ ಅರ್ಥ ಆಯ್ತು. ಹಾ, ಅಲ್ಲಿಂದ ಒಂದು ಪೈಪ್ಲೈನ್ ಕನೆಕ್ಷನ್ ಕೊಟ್ಟೇವ್ರಿ. ಅಲ್ಲಿ ಬೋರ್ ತೋರಿಸಿದ್ವಲ್ರಿ, ಹಾ, ಅಲ್ಲಿಗೆ ಹೋಗಿ ನೆಲದ ಒಳಗಿಂದ ಒಂದು ಪೈಪ್ಲೈನ್ ಕನೆಕ್ಷನ್ ಕೊಟ್ಟೇವ್ರಿ ಬೋರಿಗೆ. ಬೋರ್ಗೆ ಅಂದ್ರೆ ಬೋರ್ ಒಳಗೆ ಹೋಗಕ್ಕೆ. ಹಾ, ಇದು ಹಿಂಗ್ ಬೋರ್ ಐತ್ರಿ. ನಾವು ನೀರ್ ಇಲ್ಲಿಂದ ತೆಗಿತೇವಲ್ರಿ, ಇದನ್ನ ಮಳಿ ನೀರಿಂದ ಹೋಗಿ ಇಲ್ಲಿ ಕೊಟ್ಬಿಟ್ಟೇವ್ರಿ. ಅದೇ ಆದ್ರೆ ಫಿಲ್ಟರ್ ಆಗಿ ಹೋಗ್ಬೇಕ್ರಿ. ಮತ್ ಮಣ್ಣು ತಪ್ಪಲ ಎಲ್ಲ ಹೋತಂದ್ರ ತಳಗಿನ ಮಷಿನ್ ಜಾಮ್ ಆಗ್ತೈತ್ರಿ. ಹಾ, ಹೀಗಾಗಿ ಇದು ಹೆಂಗ್ರಿ ಐತ್ರಿ ಸಿಸ್ಟಮ್ ಅಂದ್ರೆ, ನಾವು ಬ್ಯಾಂಕ್ನಿಂದ ಬರೇ ಹೋಗೋಗಿ ATM ದಿಂದ ರೊಕ್ಕಾನ ತಕ್ಕೊಂತ ಹೋಗ್ತೇವ್ರಿ. ಯಾವಾಗ ರೊಕ್ಕ ಖಾಲಿ ಆಗ್ತೈತಿಲ್ರಿ, ಅದ್ ಬ್ಯಾಂಕ್ ಹೇಳ್ತೈತಿ ಇನ್ಸಫಿಷಿಯಂಟ್ ಫಂಡ್ ಅಂತೇಳಿ. ಹಾಗ ನಾವು ಸ್ವಲ್ಪ ಬ್ಯಾಂಕ್ನಾಗ ದುಡ್ಡು ಇಟ್ಕೊಂತೂ ಹೋದ್ವಿ ಅಂದ್ರೆ ತಕ್ಕೊಂತೂ ಹೋದ್ರ ಅದು ಬ್ಯಾಲೆನ್ಸ್ ಆಗ್ತೈತ್ರಿ. ಈಗ ನೀರ್ ನಾವು ಬರೇ ತೆಗಿಯೋದ ಆತ್ರಿ, ಮುಂದೆ ಅದಕ್ಕೂ ಒಳಗೆ ರೀಚಾರ್ಜ್ ಕೊಡಬೇಕಲ್ರಿ ನೀರು. ಮತ್ತು ಕೊಡಲೇ ಇಲ್ಲ ಅಂದ್ರೆ ಹೆಂಗ್ರಿ? ಹಿಂಗಾಗಿ ಇದು ತಂದೆಯವರು 30 ವರ್ಷ ಹಿಂದನೇ ವಿಚಾರ ಮಾಡಿ ಇದನ್ನೆಲ್ಲ ರೀಚಾರ್ಜ್ ಮಾಡೋದು ಪ್ರೊಸೀಜರ್ ಅವಾಗ ಮಾಡ್ಯಾರ. 30 ವರ್ಷದಿಂದ ನಾವು ತೆಗಿಯೋದು 4 ಕಣೆ ಅಂದರೆ ₹1,000 ನೀರು ಹೋಗ್ತಾ ಇದೆ ರೀ ಒಳಗೆ. ಅದು ರೀಚಾರ್ಜ್ ಆಗ್ಬೇಕ್ರಿ.
ಇದೆಲ್ಲ ಹಿಡ್ಕೊಂಡು ಫಾರ್ಮಿಂಗ್ ರೀ. ಬರೇ ನಾ ಅಷ್ಟು ಬೆಳೆದೆ ನನಗೆ ಇಷ್ಟು ಲಕ್ಷ ಗಟ್ಟಲೆ ದುಡ್ಡು ಬರ್ತಾ ಇದು ಒಂದ ಫಾರ್ಮಿಂಗ್ ಅಲ್ರಿ. ನೀರಿನ ವಿಚಾರ ಮಾಡ್ತಾ ಇದ್ದೀರೇನಪ್ಪ, ಸಾಯಿಲ್ ಥಿಂಕ್ ಮಾಡ್ತಾ ಇದ್ದೀವೇನು, ಇಲ್ಲಿದ ಪಕ್ಷಿ ಮಂಗ್ಯ ಪ್ರಾಣಿ ಇದ್ರದ್ದೆಲ್ಲ ನಮ್ದು ಹೆಲ್ತ್ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ. ಇದೆಲ್ಲ ಕೂಡಿ ವಿಚಾರ ಮಾಡಿದಾಗ ಅದಕ್ಕೆ ಫಾರ್ಮಿಂಗ್ ಅನ್ಬೋದು. ಬರೇ ಫಾರ್ಮಿಂಗ್ ಅಂದ್ರೆ ಈಡ್ಯಾಕ ಕಬ್ಬು ಬೆಳೆದ್ಬಿಟ್ಟಿವಿ ರೀ, ಒಂದೇ ಥರ ಬೆಳೆದ್ಬಿಟ್ಟಿವಿ, ಅದನ್ನ ಹೋಗಿ ಮಾರ್ಕೆಟ್ನಾಗ ಮಾರಿ ಬಂದುಬಿಟ್ಟಿವಿ, ಇದಷ್ಟ ಫಾರ್ಮಿಂಗ್ ಅಲ್ಲ ರೀ. ಇದೆಲ್ಲ ಸಮಗ್ರ ವಿಚಾರ ಬೇಕಾಗ್ತದೆ ರೀ. ಆದರೆ ಇದಕ್ಕೆ ಪೇಷನ್ಸು ಭಾಳ ಬೇಕು ರೀ. ಹಿಂಗಲ್ಲಾಕಿ ಇದು ಬರೀ ಹಿಂಗೆ ಮಾತಾಡೋದ್ಮೇಲೆ ಆಗಲ್ಲ ರೀ. ಇದಕ್ಕೆ ಪೇಷನ್ಸ್ ಭಾಳ ಬೇಕು ರೀ. ಮತ್ತು ಮೊದಲು ಸರಿ ತಿಳುವಳಿಕೆ ಬೇಕು ರೀ. ಹಾಂಪ್ಪ ತಿಳುವಳಿಕೆ ಅಂದ್ರೆ ಡಿಗ್ರಿ ತೊಗೊಂಬರು ಒಂದೇ ತಿಳುವಳಿಕೆ ಅಲ್ರಿ. ಇದು ಎಲ್ಲ ಇದ್ರ ಜೊತೆ ನನ್ನ ಸಂಬಂಧ ಏನೈತಿ ಈ ತಿಳುವಳಿಕೆ ಬೇಕು ರೀ. ಅದು ಕ್ಲಿಯರಿಟಿ ಆದಾಗ ಮನುಷ್ಯ ಒಂದು ಖುಷಿಲೇ ವರ್ಕ್ ಮಾಡ್ಬೋದು. ಆಮೇಲೆ ಸುಮಾರು ವರ್ಷ ಟೈಮು ಬೇಕು. ಟೈಮ್ ಬೇಕು ರೀ, ಟೈಮ್ ಬೇಕು. ಸ್ವಲ್ಪ ತಿಳ್ಕೊಬೇಕ್ರಿ. ಅಂದ್ರೆ ಇದು 25-30 ವರ್ಷದ್ದು ಹಿಂಗೆ ಎಷ್ಟು ವರ್ಷ ಆಯ್ತಿದೆ? ಇದೀಗ ಈ ತೋಟ ಇದ್ದು 35 ವರ್ಷ ರೀ. ಈ ನಮೂನಿ ನ್ಯಾಚುರಲ್ ಬಿಡ್ಲಿಕ್ಕತ್ತ ನಾವು ಒಂದು 8 ವರ್ಷ ಆಯ್ತು ರೀ. ಹೌದಾ? ಇಲ್ಲ ಅಂದ್ರೆ ಮೊದ್ಲು ಎಲ್ಲ ನಾರ್ಮಲ್ ಫಾರ್ಮರ್ ಗತೆ ತೋಟ ಕ್ಲೀನ್ ಇಟ್ಬಿಡ್ತಿದ್ದೀವಿ ರೀ. ಇದು 8 ವರ್ಷದಂತ ಹೇಳ್ಬೋದು ಹಂಗಾರೆ? ಹಾ ರೀ. ನೀವೀಗ ಅದ ಈಗ ಸಮ್ಮರ್ನಲ್ಲಿ ಬರ್ರಿ, ಫೆಬ್ರವರಿ ಮಾರ್ಚ್ ಏಪ್ರಿಲ್ನಲ್ಲಿ ಎಲ್ಲ ಹಿಂಗೆ ಖಾಲಿ ಕಾಣಿಸ್ತಿರ್ತೈತ್ರಿ. ಯಾಕಂದ್ರೆ ಇದೆಲ್ಲ ಕಸ ಒಣಗಿ ಬೀಳ್ತೈತಲ್ರಿ, ಅದು ಕೊಳಿತಾ ಇರುತ್ತೆ ತಳಗ. ಮತ್ತೆ ಮಳಿ ಬಂತು, ಮತ್ತೆ ಹೊಸ ಕಸ ಚಾಲು. ಈಗ ಟೀ ಕುಡ್ಡನ್ನ ಸೀದಾ ಹೋಗೋದಕ್ಕೆ ಟೊಂಗಿ ಕಟ್ ಮಾಡಬೇಕು, ಆಮೇಲೆ ಹೋಗುತ್ತೆ ಅಂತಾರೆ. ಹೌದ್ರಿ, ಪ್ರೋನಿಂಗ್ ಮಾಡ್ಬೇಕ್ರಿ. ಅದಕ್ಕೆ ಅಂದ್ರ ಆ ವುಡ್ ನಮಗ್ ರೇಟ್ಸ್ ಚಲೋ ಬರ್ತೈತ್ರಿ. ಎಲ್ಲಾದ್ರೂ ಬಾಕ್ಲಕ್ ಅಥವಾ ಎಲ್ಲಾದ್ರೂ ಯೂಸ್ ಬರುತ್ತೆ. ಆಜು ಬಾಜು ಏನ್ ಪಗಲ್ ಹೋಗ್ತಾವ್ ನೋಡ್ರಿ, ಅವಾಗ ಅದ್ರ ಒಳಗಿನ ಸ್ಟ್ರೆಂತ್ ಇದಕ್ ಬೆಳೆಯೋದ್ ಬಿಟ್ಟು ಅದಕ್ಕೆ ಕೊಟ್ಕೊಂತ ಹೋಗ್ತೈತ್ರಿ. ಅವಾಗ ವುಡ್ ನಮಗ್ ಯೂಸ್ ಬರಲ್ಲ. ಬಟ್ ಅದಕ್ಕೆ ಏನ್ ಗಾಯ ಅಂತ ಇರಲ್ಲ ಸರ್. ಒಂದು ತಿಳ್ಕೊರಿ, ನಾವೊಂದ್ ಹಂಗೆ ಕ್ರಾಸ್ ಕ್ವಶನ್ ಹಾಕ್ಲಿರಿ. ಈಗ ನಾವು ಗಾಯ ಗೀಯೋದು ಅಂತೇವಲ್ರಿ, ಏನು ಪಾಪ ಕೆಟ್ಟ ಅನ್ಸತ್ತಲ್ಲ ಪಾಪ ಅಂತೇಳಿ. ಹಂಗಿದ್ರೆ ನಾವು ದಿನ 100 ಡಿಗ್ರಿ ಏನು 80 ಡಿಗ್ರಿ ಹೀಟ್ನಲ್ಲಿ ಬೆಂಡಿಕಾಯಿ ಕುದಿಸ್ತೇವ್ರಿ, ಬದನಿಕಾಯಿ ಕುದಿಸ್ತೇವೆ, ಟಮಾಟರ್ ಉಳ್ಳಾಗಡ್ಡಿ ಕುದಿಸಿ ಅದನ್ನ ಹಂಗ ಮತ್ತೆ ಆಮೇಲೆ ತಿನ್ನೋದಂತ ನಾವು ಅಂದ್ಮೇಲೆ ತಿಳ್ಕೊರಿ. ಅದಕ್ಕೇನು ಗಾಯಿಗೆ ಅಂತ ಇರಲ್ಲ. ಹಂಗಾದ್ರೆ ನಾವು ಯಾವ ವನಸ್ಪತಿ ಹಣ್ಣು ಕಡಿತೀವಿ ತಿಂತೀವಿ ಅದು ಹಂಗೆ ಇರಂಗಿಲ್ರಿ. ಅದು ಏನೋ ನಮ್ದೊಂದು ನ್ಯಾಚುರಲ್ ಆಗಿ ಬಿಟ್ರೆ ಲಘು ಬೆಳೀತ್ರಿ. ಆದ್ರೆ ಏನಾಗ್ತೈತ್ರಿ, ಸ್ವಲ್ಪ ನಾವು ಅದರಿಂದ ಏನಾದ್ರು ಒಂದು ಇನ್ಕಮ್ ಅಥವಾ ವುಡ್ ಯೂಸ್ ಆಗ್ಬೇಕಂದ್ರೆ ಸ್ವಲ್ಪ ಪ್ರೋನಿಂಗ್ ಮಾಡು. ಈಗ ಮ್ಯಾಂಗೋನು ಪ್ರೋನಿಂಗ್ ಮಾಡ್ತೇವ್ರಿ, ಭಾಳ ಸಿಕ್ಕಾಪಟ್ಟಿ ಬೆಳೀತಿತ್ತಲ್ರಿ, ಪ್ರೋನಿಂಗ್ ಮಾಡ್ತಿರ್ತೇವ್ರಿ. ಯಾಕಂದ್ರೆ ಅದಕ್ಕೆ ಅದು ಅಂತೇವ್ರಿ, ನಾವು ಅದಕ್ಕೆ ಫೀಲಿಂಗ್ಸ್ ಇರ್ತೇವೆ ಅಂತೇಳಿ. ಬಟ್ ಅದ್ರದ್ ಬಗ್ಗೆ ಒಂದು ಸಪ್ರೇಟ್ ಕುಂದಿರ್ಬೇಕ್ರಿ. ಅದಕ್ಕೆ ಹಂಗೆ ಆ ನಮೂನಿ ಫೀಲಿಂಗ್ಸ್ ಇರಂಗಿಲ್ಲ ರೀ. ಈಗ ನೋಡ್ತಾ ಇರೋರ್ಗೆ ಇದೊಂದು ಪ್ರಶ್ನೆ ಸೇರಿಸ್ಬಿಡೋಣ ಇಲ್ಲಿ. ಈಗ ಮೊದಲು ಅದು ಒಂದೇ ಮರ ಇತ್ತು ಅಂದ್ರಿ, ಹೌದಾ? ಈಗ ಈ ಮರ ನೀವು ಬೆಳೆಸಿದ್ದ, ನೀವು ಹಾಕಿದ್ದ ಇದು ಮಾವಿನ ಮರ? ತಂದೆಯವರೇ ಅವರೇ ಹಾಕಿ. ಅದು ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. 30 ವರ್ಷ ಆಯ್ತು. ನೀವು ಇದಕ್ಕೆ ಅಂದ್ರೆ ಈಗ 30 ವರ್ಷಕ್ಕೆ ಹಿಂಗೆ ಕಾಣುತ್ತಾನೆ ಇದು ತೋಟ ಅಂತ? 30 ವರ್ಷಕ್ಕೆ ಬರೀ ಮಾವಿನ ಗಿಡ ಅಷ್ಟೇ ರೀ. ಇದೇನ್ ನ್ಯಾಚುರಲ್ ಬಿಟ್ಟಿವಲ್ರಿ, ಇವೆಲ್ಲ ಟೀಕ್ ಆಯ್ತ್ರಿ. ಈಗ ಅದೊಂದು ಗಾಳಿ ಗಿಡ, ಆಮೇಲೆ ಇದು ನೋಡ್ರಿ ಇದು ಗಂಧದ ಗಿಡ. ಇವೆಲ್ಲ ತಾವೇ ಯಾವಾಗಿಂದ ಒಂದು 10 years ನ್ಯಾಚುರಲ್ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಲ್ರಿ. ಇವೆಲ್ಲ ತಾವೇ ನ್ಯಾಚುರಲ್ ಶುರು ಮಾಡಿ ನೀವು 8 ವರ್ಷ ಆಯ್ತು. 8 to 10 years ಇದ್ದಾಗ ಹಂಗಿರ್ಲಿಲ್ಲ. ಬಟ್ ಅವಾಗ ಸ್ವಲ್ಪ ತೋಟ ಕ್ಲೀನ್ ಇಡ್ತಿದ್ವಿ. ನಿಮಗೆ ಬಂದ್ಮೇಲೆ ಇದು ಮಾಡಬಾರ್ದು ಅಂತ ಗೊತ್ತಾದ್ಮೇಲೆ ನೀವು ಇದನ್ನ ಮಾಡಕ್ ನಾವು ನ್ಯಾಚುರಲ್ 8 ವರ್ಷ 8-10 ವರ್ಷ ಆಯ್ತು. ಓಕೆ. ಈಗ ಅವರು ಖಾಲಿ ಬಿಡ್ತಿದ್ದಕ್ಕೆ ಮತ್ತು ನೀವು ಹಂಗೆ ಖಾಲಿ ಇದನ್ನ ಮಾಡ್ತಿದ್ದಕ್ಕೆ ಏನ್ ವ್ಯತ್ಯಾಸ ಆಗಿದೆ? ವ್ಯತ್ಯಾಸ ಅಂದ್ರೆ ಏನ್ರಿ, ಇದ್ರೊಳಗ ನಾವು ದುಡ್ಡು ರೂಪದಿಂದ ಇದನ್ನ ನೋಡ್ಲಿಕ್ಕೆ ಆಗಲ್ಲ. ಸಾಯಿಲ್ ಗ್ರೋತ್ ಏನೈತಲ್ರಿ, ಅದು ಒಂದು 1000 years ಟುಗೆದರ್ ಮುಂದಿನ ಜನರೇಷನ್ ಒಂದು ಚಲೋ ಸಾಯಿಲ್ ಕೊಟ್ಕೊಂತ ಹೊಂಟೇವ್ರಿ. ಯಾಕಂದ್ರೆ ಸಾಯಿಲಿಗೆ ಪೋಷಕಾಂಶ ಯಾವಾಗ ಬರ್ತೈತ್ರಿ? ಇದು ನೋಡ್ರಿ ತಪ್ಲ ಎಲ್ಲ ಅಲ್ಲಿ ಕೊಳ್ಯಾಕತೈತ್ರಿ ತಪ್ಲ. ಈ ತಪ್ಲ ಕಟ್ಟಿಗೆ ಇವೆಲ್ಲ ಬೀಳ್ಬೇಕ್ರಿ. ಇದನ್ನ ನಾ ಮಾಡಕ್ ಆಗಲ್ರಿ. ಅದು ಇವೆಲ್ಲ ಗಿಡಗಳು ವನಸ್ಪತಿ ಇವೇನೇ ತಾವು ತಯಾರು ಮಾಡ್ತಾವ್ರಿ. ಈಗ ಒಂದು ಫ್ಯಾಮಿಲಿ ಸುಮ್ಮನೆ ಹಂಗೆ ನಮ್ಮ ಒಂದು ನಮ್ಗೆ ಆಸೆ ಇದೆ ಈ ತರದ್ದೇನೋ ಫಾರ್ಮಿಂಗ್ ಮಾಡೋದಕ್ಕೆ, ಬಟ್ ಅದ್ರ ಜೊತೆಗೆ ನಮ್ಮ ಬದುಕು ನಡಿಬೇಕಾಗಿದೆ ಅಂತ ಅಂದಾಗ ಅವ್ರು ಏನ್ ಮಾಡ್ಬೇಕು? ಅವಾಗ ಇದ್ರೊಳಗಡೆನ ಏನ್ ಕಮರ್ಷಿಯಲ್ ಬೇಕಾಗ್ತೈತ್ರಿ, ಇದ್ರಿಂದ ಏನ್ ಇನ್ಕಮ್ ಯಾವ್ದು ತೆಗಿಬಹುದು ಅಥವಾ ವ್ಯಾಲ್ಯೂ ಆಡೆಡ್ ಮಾಡಬಹುದ್ರಿ. ಈಗ ನೋಡ್ರಿ, ಈಗ ರೈತರು ಹೆಂಗಾಗ್ತೈತ್ರಿ, ಈಗ ನಾವು ಬಾಳಿ ಗಿಡ ಬೆಳೆದೇವ್ರಿ, ನಾವು ಇನ್ನೂ ಭಾಳ ಬೆಳಿತಾ ಇಲ್ಲ. ಇದನ್ನ ಹೋಗಿ ಪ್ಯಾಟಿ ಒಳಗೆ ಹಚ್ಚಿಬಿಟ್ರಿ 2-3 ದಿನದಾಗ ಅದು ಮಾರ್ಬೇಕ್ರಿ ನಂದು. ಹಿಂಗಾಗಿ ಅದಕ್ಕೆ ರೇಟ್ಸ್ ಬರಂಗಿಲ್ಲ. ಬಟ್ ಬಾಳಿದಿಂದ ಚಿಪ್ಸ್ ಮಾಡ್ಬೋದ್ರಿ, ಆಮೇಲೆ ಬಾಳಿ ಹಸಿ ಇದ್ದಾಗ ಹಿಟ್ ಮಾಡ್ಬೋದ್ರಿ, ಬಾಳಿ ಇದರಿಂದ ಹಪ್ಪಳ ಮಾಡ್ಬೋದು. ಇದಕ್ಕೆಲ್ಲ ಮಾಡ್ಲಿಕ್ಕೆ ಸಿರ್ಸಿ ಕಡೆ ಒಬ್ಬರ ಕಡೆ ಹೋಗಿದ್ದೀವಿ ನಾವು, ಬೆಂಗಳಿ ವೆಂಕಟೇಶ್ ಅಂತ ಹೇಳಿ. ಆ ಥರ ಮಾಡಿದ್ರೆ ನಾವು ರೈತರು ಸ್ವಲ್ಪ 1 ಎಕರೆದಲ್ಲಿ ಬಾಳ್ಕೆ ಮಾಡ್ಬೋದ್ರಿ. ಈಗ ಹೆಂಗಾಗ್ತೈತ್ರಿ, ಎಲ್ಲ ರಾ ಮಟೀರಿಯಲ್ ನಾವು ಇನ್ನೂ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್ ಸ್ಟಿಲ್ ನೋ ವ್ಯಾಲ್ಯೂ ಆ್ಯಡೆಡ್, ಬಟ್ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವ್ರಿ.
ನಾವು ಬದುಕಬೇಕಂದ್ರೆ ವ್ಯಾಲ್ಯೂ ಆ್ಯಡೆಡ್ ಮಾಡಿದ್ರನ ಸ್ವಲ್ಪ ನಾವು ಸರ್ವೈವ್ ಆಗಕ್ಕೆ ತಯಾರಾಗ್ತೈತಿ. ಇಲ್ಲ ಅಂದ್ರೆ ನಾವು ರಾ ಐಟಮ್ ಕೊಟ್ಕೊಂತ ಹೋದ್ವಿ ಅಂದ್ರೆ ಏನೂ ಪ್ರೈಸ್ ಸಿಗಂಗಿಲ್ಲ ರೀ ಅದಕ್ಕೆ. ಬರೀ ತೋಟ ಮಾಡೋದಲ್ಲ, ಆ ಥರದ್ದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಟ್ಕೊಂಡು ಇಟ್ಕೊಂಡು ವ್ಯಾಲ್ಯೂ ಆ್ಯಡೆಡ್ ಮಾಡಿದ್ರೆ ಮಾಡ್ಬೇಕ್ರಿ. ಅಂದ್ರೆ ಡೈರೆಕ್ಟ್ ಬಾಳೆಹಣ್ಣು ಕೊಡೋಂಗಿಲ್ರಿ, ಅದ್ರ ರಿಲೇಟೆಡ್ ಏನ್ ಮಾಡ್ಬೋದು ಬೇರೆ ನಾವು ಅದ್ರ ರಿಲೇಟೆಡ್ ಒಂದು ಚಿಪ್ಸ್ ಮಾಡ್ಬೋದ್ರಿ, ಹಪ್ಪಳ ಮಾಡ್ಬೋದು, ಅದ್ರದ್ದು ಹಿಟ್ ಮಾಡ್ಬೋದ್ರಿ. ಅವಾಗ ಅದ್ರದ್ದು ಪ್ರೈಸ್ ಸರಿ ಬರ್ತೈತ್ರಿ. ಆಮೇಲೆ ಅದ್ರ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ಕೆಡಂಗಿಲ್ಲ. ನಾವು ಒಂದು ತಿಂಗಳು 2 ತಿಂಗಳು ಸ್ವಲ್ಪ ಲೇಟ್ ಆಗಾದ್ರೂ ಮಾರ್ಬೋದ್ರಿ. ಇದು ವ್ಯಾಲ್ಯೂ ಆ್ಯಡೆಡ್ ಮಾಡ್ಬೇಕ್ರಿ, ಅಂದ್ರೆ ರೈತರು ಬದುಕಲಿಕ್ಕೆ ಆಗ್ತೈತ್ರಿ. ಈಗಿಲ್ಲ ಅಂದ್ರೆ ನೋಡ್ರಿ 50% ಯಂಗ್ಸ್ಟರ್ ಯಾರು ಫಾರ್ಮ್ನಲ್ಲಿ ಉಳಿತಾ ಇಲ್ಲ. ಯಾಕೆ ಅವ್ರ ಜಾಬು ಅವು ಇವು ಸಿಟಿ ಅಂತ ಕಡೆ, ಯಾಕಂದ್ರೆ ಇಲ್ಲಿ ಆ ನಮೂನಿ ಇನ್ಕಮ್ ಕಾಣಿಸ್ತಾ ಇಲ್ಲ. ಅದು ಸ್ವಲ್ಪ ಅದ್ರ ಮೇಲೆ ವರ್ಕ್ ಮಾಡ್ಬೇಕ್ರಿ. ಇದು ವ್ಯಾಲ್ಯೂ ಆ್ಯಡೆಡ್ ಭಾಳ ಜನ ಮಾಡ್ತಾ ಇದಾರ್ರಿ. ಯಾರು ಇದ್ರ ಮೇಲೆ ಪೂರಾ ಫೋಕಸ್ ಹಿಡಿದಾರಲ್ರಿ ಅವ್ರು ಭಾಳ ಚಂದ ಮಾಡ್ತಾ ಇದಾರೆ. ಏನೋ ಹಚ್ಬೇಕು, ನಾ ಎಲ್ಲ ನೀರು ನೇಚರ್ ಮಾಡ್ಬೇಕು, ನೇಚರ್ ಗ್ರೀನರಿ ಮಾಡ್ಬೇಕಂತೇಳಿ ಅವಾಗ ಇದು ತಂದೆಯವ್ರಿಗೆ ಹೇಳಿ 11 ಗುಂಟೆ ಪ್ಲೇಸ್ ರೀ, 11 ಗುಂಟ. ಅದರಲ್ಲಿ ಒಂದು ಸುಮಾರು 150-200 ಗಿಡ ಹಚ್ಚಿದ್ವಿ ರೀ. ಅವಾಗ ಒಂದು ಏನು ವರ್ಕರ್ಸು ನಾವು ಓನರ್ಸ್ ಏನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿವ್ರಿ, ಅಲ್ಲಿ ಯಾರು ಕಾಲು ಇಡೋಂಗಿಲ್ಲ, ಬಿಟ್ಬಿಟ್ಟಿವ್ರಿ. ಈಗ ಒಂದ್ಸಲ ಏನೋ ಹಂಗೆ ಸುಮ್ಮನೆ ಎಣ್ಸಾಕಂತ ಹೋದ್ರೆ ನಾನು ಅರ್ಧ ಜಗಾನ ಎಣಿಸಿದ್ರು 2000 ಮ್ಯಾಲ್ ಪ್ಲಾಂಟ್ಸ್ ಅದಾವ್ರಿಗೆ ಹತ್ರ. ಯಾವ್ಯಾವ ಬೀಜ ಬಿದ್ದಾವ್ ಎಲ್ಲ ಬೆಳೆದು ಬಿಟ್ಟವ್ರಿ. ಇಷ್ಟು ತಿಕ್ ಜಂಗಲ್ ಆಗೈತಲ್ರಿ ನಮ್ಮ ಇಡೀ ಹೊಲದಾಗ. ಇದು ಒಂದು ಪ್ಲೇಸ್ ಎಂಥ ಸಮ್ಮರ್ ಐತಂದ್ರು ಏಪ್ರಿಲ್ ಮೇ, ಅಲ್ಲಿ ಹೋಗ್ಬಿಟ್ರೆ ಬಿಸಿಲದು ಒಂದು ಎಳೆ ಬರಂಗಿಲ್ಲ ರೀ ತಳಗೆ, ಮತ್ತಷ್ಟು ಕೂಲಿಂಗ್ ರೀ. ಅದು ಬರೀ 11 ಗುಂಟೆ ಜಾಗ ಇದೆ ನಮ್ಮ ಮನೆ ಮುಂದಿಂದ್ರಿ ಕರೆಕ್ಟ್. ಅದನ್ನು ಫಾರೆಸ್ಟ್ ಬಿಟ್ಬಿಟ್ಟಿವ್ರಿ, ಇನ್ನೂ ಮಟ್ಟ ಯಾರೂ ಹೋಗಂಗಿಲ್ರಿ ನಾವು ಒಳಗಲ್ಲಿ. ಅದು ಒಂದು ಪ್ಲೇಸ್ನ ಹೋಗಲ್ರಿ, ಎಲ್ಲ ತಾವೇ ಬೀಜ ಬಿದ್ದು ತಾವೇ ಬೆಳೀತಾ ಇದೆ. ಇದೊಂದು ಸಣ್ಣ ಫಾರೆಸ್ಟ್ ಎಕ್ಸ್ಪೆರಿಮೆಂಟಲ್ ಇದು. ಮತ್ತು ಇನ್ನು ಎಷ್ಟು ಹಾವು ನಮ್ಮಲ್ಲಿ ಬಂದಿದ್ದೆಲ್ಲ ಹಾವು ಎಲ್ಲ ಇಲ್ಲೇ ಅದಾವ್ರಿ. ಏನೋ ಹಂಗೆ ಸುಮ್ಮನೆ ಪಕ್ಷಿಗೆ ಓಡ್ಸಕಂತ್ರಿ ಸ್ವಲ್ಪ ಆವಾಜ್ ಮಾಡಿಬಿಟ್ರೆ ಹೋಗ್ಬಿಡ್ತಾವ. ಇಲ್ಲಾಂದ್ರೆ ಒಮ್ಮೊಮ್ಮೆ ಕಾಳು ಕಡೆ ಹಾಕಿರ್ತೇವಲ್ರಿ, ಮತ್ತು ನಮಗೆ ಏನೂ ಉಳಂಗೇ ಇಲ್ರಿ ಮನೆಗೆ.